ಆತ್ಮೀಯರೇ, ತಾಮೆಲ್ಲರಿಗೂ ಕಲಬುರಗಿ ಜಿಲ್ಲೆಯ NSS ಕರಿಯರ್ ಅಕಾಡೆಮಿಗೆ ಆತ್ಮೀಯ ಸ್ವಾಗತ. ಇಂದು ಮೊನ್ನೆ ನಡೆದ 402 PSI ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯಿತು. ಈ ಪರೀಕ್ಷೆಯಲ್ಲಿ ಹಲವಾರು ಭೂಗೋಳಶಾಸ್ತ್ರದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಈ ಭೂಗೋಳಶಾಸ್ತ್ರದ ಬಗ್ಗೆ ಕೇಳಿದಂಥ ಪ್ರಶ್ನೆಗಳ ಬಗ್ಗೆ ನಾನು ವಿವರಣೆ ಮಾಡ್ಕೋತ ಬರ್ತಾ ಇರ್ತೀನಿ. ಪ್ರಾರಂಭ ಹಂತದಲ್ಲಿ ಏನು ಅಂತಂದಾಗ ನೋಡ್ರಿ, ಫಸ್ಟ್ ಕ್ವಶನ್, ಯುರೋಪಿಯನ್ ಕೆಲವು ಪ್ರಮುಖ ನದಿಗಳು ಮತ್ತು ಅವುಗಳು ಹೋಗಿ ಸೇರುವ ಸಮುದ್ರದ ಹೆಸರು ಕೆಳಗೆ ಕೊಡಲಾಗಿದೆ. ಪಟ್ಟಿಯಲ್ಲಿ ಅವುಗಳನ್ನು ಹೊಂದಿಸಿ ಬರೆಯಿರಿ. ಈ ಸೈಡಿಗೆ ನದಿಗಳ ಹೆಸರವ, ಈ ಸೈಡಿಗೆ ಸಮುದ್ರ ಹೆಸರವ. ನೋಡ್ರಿ, ಇಲ್ಲಿ ರೈನ್ ನದಿ ಅದ, ರೋನ್ ನದಿ ಅದ, ಓಲ್ಗಾ ನದಿ ಅದ, ಒನೆಗಾ ನದಿ ಅದ. ಈ ಸೈಡಿಗೆ ಉತ್ತರ ಸಮುದ್ರದ, ಕಪ್ಪು ಸಮುದ್ರದ, ಕ್ಯಾಸ್ಪಿಯನ್ ಸಮುದ್ರದ, ಬಿಳಿ ಸಮುದ್ರದ. ಇವೆಲ್ಲೆಲ್ಲ ಇರ್ತಾವ ಅನ್ನೋದು ನಾವು ಸ್ಪಷ್ಟವಾಗಿ ಇಲ್ಲಿ ಮ್ಯಾಪ್ದಾಗ ನೋಡೋಣ. ಎಸ್, ಮ್ಯಾಪ್ದಾಗ ನಮ್ಗೆ ಗೊತ್ತಾಗ್ತವೆ ಯಾವ ನದಿಗಳು ಎಲ್ಲೆಲ್ಲಿ ಹರಿತಾ ಇರ್ತವ. ಫಸ್ಟ್ ಇನ್ನೇನು ಕೊಟ್ಟನಂತಂದಾಗ ಇಲ್ಲಿ ರೈನ್ ನದಿ ಬಗ್ಗೆ ಕೊಟ್ಟನ. ಎಸ್, ರೈನ್ ನದಿ ಅಂದ ತಕ್ಷಣ ಈ ರೈನ್ ನದಿ ಎಲ್ಲಿ ಹರಿತಾ ಇರ್ತಂದಾಗ ಇದು ಜರ್ಮನ್ ದೇಶದ ಹರಿತದ. ರೈನ್ ನದಿ ಜರ್ಮನ್ ದೇಶದ ಹರಿತದ, ಜರ್ಮನ್ ದೇಶದ. ಈ ರೈನ್ ನದಿ ಜರ್ಮನ್ ದೇಶದಾಗ ಹರಿಯುತ್ತಾ ಉತ್ತರ ಸಮುದ್ರಕ್ಕೆ ಹೋಗಿ ಸೇರ್ತದೆ. ನೋಡ್ರಿ, ನಾರ್ತ್ ಸೀ ಅದ ನೋಡ್ರಿ. ರೈನ್ ನದಿ ಈ ರೀತಿ ಹರಿತಾ ಇದ್ರ ರೋನ್ ನದಿ ಕೆಳಗೆ ಹರಿತಾ ಇರ್ತದೆ. ಈ ರೀತಿಯಾಗಿ ರೋನ್ ನದಿ ಇಲ್ಲಿ ಹರಿತದೆ. ರೋನ್ ನದಿ ಇದು ಎಲ್ಲ ಹರಿತಾ ಅಂತಂದಾಗ ರೋನ್ ನದಿ ಇದು ಫ್ರಾನ್ಸ್ ದೇಶದಾಗ ಹರಿತಾ. ಫ್ರಾನ್ಸ್ ದೇಶದ, ಇಲ್ಲಿ ಫ್ರಾನ್ಸ್ ದೇಶ. ಈ ಫ್ರಾನ್ಸ್ ದೇಶದಾಗ ರೋನ್ ನದಿ ಹರಿಯುತ್ತಾ ಮೆಡಿಟರನ್ ಸಮುದ್ರ ಬರ್ತಿರ್ತ. ಆದ್ರ ಅಲ್ಲಿ ಆಪ್ಷನ್ಸ್ದಾಗ ಏನಪ್ಪ, ಬ್ಲಾಕ್ ಸಿ ಇದ. ಬ್ಲಾಕ್ ಸಿ ಇಲ್ಲಿ ಬರ್ತಾರೆ. ಆದ್ರೆ ರೋನ್ ನದಿ ಹರಿಯೋದು ಯಾವ ದೇಶದಾಗ ಅಂದ್ರೆ ಫ್ರಾನ್ಸ್ ದೇಶದಾಗ. ಆಕ್ಚುಲಿ ರೋನ್ ನದಿ ಬಂದು ಸೇರೋದು ಮೆಡಿಟರನ್ ಸಮುದ್ರ. ಮತ್ತ ಅದೇ ರೀತಿಯಾಗಿ ನೋಡ್ತಾ ಇರ್ತೇವ್ರಿ. ಇನ್ನೊಂದು ಯಾವುದು ಅಂದಾಗ ಓಲ್ಗಾ ನದಿ, ಅದೇ ರೀತಿಯಾಗಿ ನೆಕ್ಸ್ಟ್ ಒನೆಗಾ ನದಿ. ಹೌದಾ? ಒನೆಗಾ ನದಿ ಹೋಗಿ ಸೇರೋದು ವೈಟ್ ಸಿ. ವೈಟ್ ಸಿ ಎಲ್ಲಿ ಬರ್ತಾ ತನಗ ನಾವು ನೋಡ್ತಾ ಇರ್ತೇವಲ್ಲ, ಈ ಭಾಗದಾಗ ವೈಟ್ ಸಿ ಬರ್ತಾ ಇರ್ತದೆ. ಎಸ್, ಯಾವ ಭಾಗದಾಗ ವೈಟ್ ಸಿ ಬರ್ತಂದ್ರೆ ಈ ಭಾಗದಾಗ ವೈಟ್ ಸಿ ಬರ್ತಾ ಇರ್ತದೆ. ವೈಟ್ ಸಿ ಈ ಭಾಗದಾಗೆಲ್ಲ ವೈಟ್ ಸಿ ಬರ್ತದೆ. ಇಲ್ಲಿ ಯಾವ್ದತ್ತನಾಗ ಇಲ್ಲಿ ಒನೆಗಾ ನದಿ ಹರಿತಾ ಇರ್ತದೆ. ಈ ಭಾಗ ರಷ್ಯಾ ದೇಶದಾಗ ಇರ್ತಾರೆ. ಒನೆಗಾ ನದಿ ಮತ್ತು ಇಲ್ಲ ನೋಡ್ರಿ ಓಲ್ಗಾ ಅಂತಿದಲ್ರಿ, ಓಲ್ಗಾ ನದಿ ಮತ್ತು ಒನೆಗಾ ನದಿ ಎರಡು ರಷ್ಯಾ ದೇಶದಾಗ ಇರ್ತಾವ. ಒನೆಗಾ ನದಿ ರಷ್ಯಾ ದೇಶದಲ್ಲಿ ಹರಿದು ಬಿಳಿ ಸಮುದ್ರಕ್ಕೆ ಹೋಗಿ ಸೇರ್ತವೆ. ಇವು ಬಿಳಿ ಸಮುದ್ರಕ್ಕೆ ನೋಡ್ರಿ. ಓಲ್ಗಾ ನದಿ ನೋಡ್ರಿ, ಇಲ್ಲಿ ಹರ್ತಕ್ಕಂಥ ಓಲ್ಗಾ ನದಿ ಹರಿಯುತ್ತಾ ಕ್ಯಾಸ್ಪಿಯನ್ ಸಮುದ್ರಕ್ಕೆ ಬಂದು ಸೇರ್ತವೆ. ಇಲ್ಲ ನೋಡ್ರಿ, ಕ್ಯಾಸ್ಪಿಯನ್ ಸಮುದ್ರಕ್ಕ ಓಲ್ಗಾ ನದಿ ಬಂದು ಸೇರ್ತದ. ಅದೇ ರೀತಿಯಾಗಿ ಒನೆಗಾ ನದಿ ಬಂದು ಎಲ್ಲಿ ಹೋಗಿ ಸೇರ್ತಂದಾಗ ಬಿಳಿ ಸಮುದ್ರಕ್ಕೆ ಸೇರ್ತದ. ಇಲ್ಲಿರ್ತಕ್ಕಂಥ ಜರ್ಮನ್ ದೇಶದಾಗಿರ್ತಕ್ಕಂಥ ರೋನ್ ನದಿ ಉತ್ತರ ಸಮುದ್ರಕ್ಕೆ ಸೇರ್ತದ. ರೈನ್ ನದಿ ಉತ್ತರ ಸಮುದ್ರಕ್ಕೆ ಸೇರ್ತದ. ರೋನ್ ನದಿಯಲ್ಲಿ ಬಂದು ಸೇರ್ತಂದಾಗ ಮೆಡಿಟರನ್ ಸಮುದ್ರಕ್ಕೆ ಬಂದು ಸೇರ್ತಾ ಇರ್ತದ. ಅದೇ ರೀತಿಯಾಗಿ ನಾನು ಕೂಡ ಇಲ್ಲಿ ಮಾಹಿತಿ ಕೊಟ್ಟಿನಿ ನೋಡ್ರಿ. ರೈನ್ ನದಿ ನೆಕ್ಸ್ಟ್ ಜರ್ಮನ್ ದೇಶದಲ್ಲಿ ಹರಿದು ಉತ್ತರ ಸಮುದ್ರಕ್ಕೆ ಸೇರುತ್ತದೆ. ರೋನ್ ನದಿ ಫ್ರಾನ್ಸ್ ದೇಶದಲ್ಲಿ ಹರಿದು ಮೆಡಿಟರನ್ ಸಮುದ್ರಕ್ಕೆ ಸೇರುತ್ತದೆ. ಓಲ್ಗಾ ನದಿ ನೆಕ್ಸ್ಟ್ ಇದು ರಷ್ಯಾ ದೇಶದಲ್ಲಿ ಹರಿದು ಕ್ಯಾಸ್ಪಿಯನ್ ಸಮುದ್ರಕ್ಕೆ ಸೇರುತ್ತದೆ. ಒನೆಗಾ ನದಿ ಇದು ಕೂಡ ರಷ್ಯಾ ದೇಶದಲ್ಲಿ ಹರಿದು ವೈಟ್ ಸಮುದ್ರಕ್ಕೆ ಸೇರುತ್ತದೆ. ನಿಮಗೆ ಕನ್ಫ್ಯೂಸ್ ಇರ್ಬೋದು ಯಾವ್ದು ತಂದಾಗ. ಈಗ ನಾನು ಹೇಳ್ದಲ್ಲ ಯಾವ್ತಂದಾಗ ರೋನ್ ನದಿ ಅಂತೇಳಿ. ಎಸ್, ರೋನ್ ನದಿ ಅಂದ ತಕ್ಷಣ ಕನ್ಫ್ಯೂಸ್ ಆಗ್ಯದಲ್ಲ ಎಕ್ಸಾಮ್ದಾಗ. ಅಲ್ಲಿ ಬ್ಲ್ಯಾಕ್ ಸೀತೆ ಕೊಟ್ಟನ. ಆದ್ರ ನಾವು ನಿಜವಾಗ್ಲಿ ನೋಡ್ಬೇಕಾದ್ರ ರೋನ್ ನದಿ ಮ್ಯಾಪ್ ಇಲ್ಲಿ, ಈ ರೋನ್ ನದಿ ಹರಿಯುತ್ತಾ ಲಾಸ್ಟ್ ಕೊನೆಯದಾಗ ಎಲ್ಲಿ ಬಂದು ಸೇರ್ತಂದಾಗ ಮೆಡಿಟರನ್ ಸಮುದ್ರಕ್ಕೆ ಸೇರ್ತಾರೆ. ಎಲ್ಲ ಫ್ರಾನ್ಸ್ ದೇಶದಲ್ಲಿ ಆ ನದಿ ಹರಿಯುತ್ತಾ ಎಲ್ಲಿ ಸೇರ್ತದ, ಮೆಡಿಟರನ್ ಸಮುದ್ರಕ್ಕೆ ಸೇರ್ತದ. ಇದು ನೆಕ್ಸ್ಟ್ ರೋನ್ ನದಿಯ ವಿಶೇಷತೆ. ಹೌದ್ರಿ, ಈ ಒಂದು ಕ್ಲಾಸ್ದಲ್ಲಿ ಈ ಒಂದು ಯುರೋಪ್ ಖಂಡದಾಗ ಹರಿತಕ್ಕಂಥ ಪ್ರಮುಖವಾದಂಥ ನದಿಗಳು ಯಾವುದು ಅಂತಂದಾಗ ನೋಡ್ರಿ,
ಯುರೋಪ್ ಖಂಡದ ಅತ್ಯಂತ ಉದ್ದವಾದಂಥ ನದಿ ಓಲ್ಗಾ ನದಿ. ಓಲ್ಗಾ ನದಿ ಜಸ್ಟ್ ಹೇಳಿದಲ್ಲ, ಓಲ್ಗಾ ನದಿ ಹೋಗಿ ಎಲ್ಲಿ ಸೇರ್ತಂದಾಗ ಅಂದಾಗ ಕ್ಯಾಸ್ಪಿಯನ್ ಸಮುದ್ರ ಸೇರ್ತ. ಯುರೋಪ್ ಖಂಡದ ಎರಡನೇ ಉದ್ದವಾದ ನದಿ ಡ್ಯಾನೂಬ್. ಎಸ್, ಡ್ಯಾನೂಬ್ ನದಿ ಯುರೋಪ್ ಖಂಡದಾಗ ಎಲ್ಲ ಇರ್ತಾ ಇರ್ತಂದಾಗ ನೋಡ್ತಾ ಇರ್ತಾರೆ. ಡ್ಯಾನೂಬ್ ಅಂದ ತಕ್ಷಣ ಯುರೋಪ್ ಖಂಡದ ಅತ್ಯಂತ ಉದ್ದವಾದಂಥ ನದಿ ಓಲ್ಗಾ, ಎರಡನೇ ಉದ್ದವಾದಂಥ ನದಿ ಡ್ಯಾನೂಬ್. ಡ್ಯಾನೂಬ್ ಇಲ್ಲಿ ಇರ್ತಾ ಇರ್ತವ್ರಿ. ಡ್ಯಾನೂಬ್ ಹರಿಯುತ್ತಾ 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 ಲಾಸ್ಟಿಗೆ ಇದು ಬ್ಲ್ಯಾಕ್ ಸೀಗೆ ಬಂದು ಸೇರ್ತದ ನೋಡ್ರಿ. ಉದ್ದವಾದಂಥ ನದಿ ನೆಕ್ಸ್ಟ್ ಓಲ್ಗಾ, ಎರಡನೇ ಉದ್ದವಾದಂಥ ನದಿ ಡ್ಯಾನೂಬ. ಅದೇ ರೀತಿಯಾಗಿ ಯುರೋಪ್ ಖಂಡದ ನೆಕ್ಸ್ಟ್ ಮೂರನೇ ಉದ್ದವಾದ ನದಿ ಊರಲ್. ಊರಲ್ ನದಿ ಇದು ಎಲ್ಲ ಹರಿತಾ ಅಂದಾಗ ರಷ್ಯಾ ದೇಶದಾಗ ಹರಿತಾ ಇರ್ತಾವ ನೋಡ್ರಿ. ರಷ್ಯಾ ದೇಶದಾಗ ಇಲ್ಲಿ ಊರಲ್. ಈ ಊರಲ್ ನದಿ ಮತ್ತು ಓಲ್ಗಾ ನದಿ ಎರಡೂ ಬಂದು ಎಲ್ಲಿ ಸೇರ್ತಾವಂದಾಗ ಕ್ಯಾಸ್ಪಿಯನ್ ನೋಡ್ರಿ. ಅತ್ಯಂತ ಉದ್ದವಾದ ನದಿ ಯುರೋಪ್ ಖಂಡದ ಅತ್ಯಂತ ಉದ್ದವಾದ ನದಿ ಓಲ್ಗಾ ನದಿ, ಎರಡನೇ ಉದ್ದವಾದ ನದಿ ಡ್ಯಾನೂಬ್ ನದಿ. ಡ್ಯಾನೂಬ್ ನದಿ ಬಂದು ಬ್ಲ್ಯಾಕ್ ಸೀ ಸೇರ್ತದ. ಓಲ್ಗಾ ನದಿ ಬಂದು ಕ್ಯಾಸ್ಪಿಯನ್. ಮೂರನೇ ಉದ್ದವಾದ ನದಿ ಅಂತಂದಾಗ ನೆಕ್ಸ್ಟ್ ಅದು ಯೂರಲ್. ಅದೇ ರೀತಿಯಾಗಿ ಈ ಯುರೋಪ್ ಖಂಡದಾಗ ಬರ್ತಕ್ಕಂಥ ನೆಕ್ಸ್ಟ್ ಇನ್ನೊಂದು ಪ್ರಮುಖ ಎರಡು ನದಿಗಳು ಅಂತಂದಾಗ ಒಂದು ಯೂರಲ್ ಇತ್ತು, ಇನ್ನೊಂದು ಡ್ನಿಪರ್ ಮತ್ತು ಡಾನ್. ನೋಡಿ, ಡ್ನಿಪರ್ ನಾಲ್ಕನೇದ್ದು, ಡಾನ್ ಇದು ಐದನೇದು. ಇವು ಯುರೋಪ್ ಖಂಡದಾಗ ಹರಿತಕ್ಕಂಥ ನದಿಗಳು. ಆದ್ರೆ ಎಕ್ಸಾಮ್ ದೃಷ್ಟಿಯಿಂದ ನೆನಪಿರಲಿ, ಯುರೋಪ್ ಖಂಡದ ಅತ್ಯಂತ ಉದ್ದವಾದ ನದಿ ಓಲ್ಗಾ ನದಿ, ಎರಡನೇ ಉದ್ದವಾದ ನದಿ ಡ್ಯಾನೂಬ್ ನದಿ. ಇದು ಯುರೋಪ್ ಖಂಡದಲ್ಲಿ ಹರಿತಕ್ಕಂಥ ನದಿಗಳ ಬಗ್ಗೆ ಕ್ವಶನ್ ಕೇಳಿದ. ಅದೇ ರೀತಿಯಾಗಿ ನೋಡ್ಕೊತ ಬರೋಣ. ನೆಕ್ಸ್ಟ್ ಯಾವ ರೀತಿಯ ಕ್ವಶನ್ ಕೇಳಿದ ಅಂದಾಗ ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ಕ್ವಶನ್ ಕೇಳೋಣ. ಏನು ಕ್ವಶನ್ ಕೇಳಿದ ಅಂದಾಗ ಕಾಳಿ ನದಿ ಕಣಿವೆಯಲ್ಲಿ ಜಲ ವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಿಸಿದಂತೆ ಮೂಲ ಸ್ಥಾನದಿಂದ ಅಂತಿಮ ಹಂತದವರೆಗೆ ಯಾವ ಅನುಕ್ರಮ ಸರಿಯಾಗಿದೆ ಅಂತ ಕ್ವಶನ್ ಕೇಳೋಣ. ಹೌದಾ? ನಾವು ಸಾಮಾನ್ಯವಾಗಿ ನೋಡುವ ಸಂದರ್ಭದಾಗ ನಮ್ಮ ಕರ್ನಾಟಕ ರಾಜ್ಯ ಅಂತ ಬಂದಾಗ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಉದ್ದವಾದಂಥ ನದಿ ಅಂದ್ರೆ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತ್ಯಂತ ಉದ್ದವಾದ ನದಿ ಕಾಳಿ ನದಿ. ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತ್ಯಂತ ಉದ್ದವಾದ ನದಿ ಕಾಳಿ ನದಿ. ನೋಡ್ರಿ, ಕಾಳಿ ನದಿ ಇದು ಎಲ್ಲಿ ಹರಿತದ? ಬರೇ ಉತ್ತರ ಕನ್ನಡ ಜಿಲ್ಲೆದಾಗ ಮಾತ್ರ ಹರಿತದೆ. ಉತ್ತರ ಕನ್ನಡ ಜಿಲ್ಲೆದಾಗ ಎಷ್ಟು ಕಿಲೋಮೀಟರ್ ಇರ್ತದೆ? 183 ಕಿಲೋಮೀಟರ್ ಇರ್ತಾ. ಇದು ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತ್ಯಂತ ಉದ್ದವಾದ ನದಿ. ಯಾಕೆ ಇದು ಕಾಳಿ ನದಿ ಎಂದು ಕರೀತಾರ ಅಂದಾಗ ಇದು ಕಪ್ಪು ಶಿಲೆಯಲ್ಲಿ ಹರಿಯುವುದರಿಂದ ಕಾಳಿ ನದಿ ಎಂದು ಕರೀತಾರ. ಎಸ್, ಇದ್ರ ಮ್ಯಾಲ ಕ್ವಶನ್ ಕೇಳೋಣ. ಪ್ರಾರಂಭ ಹಂತದಿಂದ ಕೊನೆವರೆಗೆ ಯಾವ್ಯಾವ ಜಲ ವಿದ್ಯುತ್ ಸ್ಥಾವರ ಅಂತ ಕ್ವಶನ್ ಕೇಳೋಣ. ಫಸ್ಟ್ ಸೂಪ ಜಲ ವಿದ್ಯುತ್ ಸ್ಥಾವರ, ನಂತರ ನಾಗಜರಿ ವಿದ್ಯುತ್ ಸ್ಥಾವರ. ಫಸ್ಟಿಗೆ ಸೂಪ, ನಂತರ ನಾಗಜರಿ, ನಂತರ ಯಾವತ್ತಂದಾಗ ಕೋಡಸಾಳಿ, ನಂತರ ಕೋಡಸಾಳಿ. ಇನ್ನ ಅದೇ ರೀತಿಯಾಗಿ ನೆಕ್ಸ್ಟ್ ಕದ್ರಾ. ಇವು ಕಾಳಿ ನದಿಗೆ ಸಂಬಂಧಿಸಿದಂತ ಜಲ ವಿದ್ಯುತ್ ಸ್ಥಾವರ. ನೋಡ್ರಿ, ಈ ನದಿ ಪಶ್ಚಿಮಕ್ಕೆ ಹರಿಯುತ್ತಾ ಲಾಸ್ಟಿಗೆ ಉತ್ತರ ಕನ್ನಡ ಜಿಲ್ಲೆದಾಗ ಕಾರವಾರ ಹತ್ತಿರ ಅರಬ್ಬಿ ಸಮುದ್ರಕ್ಕೆ ಸೇರ್ತದ. ಆದ್ರೆ ಇದರಲ್ಲಿ ವಿಶೇಷತೆ ನಾಗಜರಿ ಅಂತ ಬಂದಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುವುದು ಎಲ್ಲತ್ತಂದಾಗ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಸ್ಥಾವರ. ಅದು ಯಾವ ನದಿಗೆ ಸಂಬಂಧಪಟ್ಟಂದಾಗ ನೋಡ್ರಿ, ಆ ಕರ್ನಾಟಕದ ಮಹಾತ್ಮ ಗಾಂಧೀಜಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡ್ತಾರೆ. ಕರ್ನಾಟಕದ ಎರಡನೇ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಜಲ ವಿದ್ಯುತ್ ಸ್ಥಾವರ ನಾಗಜರಿ ಜಲ ವಿದ್ಯುತ್ ಸ್ಥಾವರ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತದೆ. ಈಗ ನಮಗೆ ಕ್ವಶನ್ ಕೇಳಿದ ಎಕ್ಸಾಮ್ದಾಗ ಕಾಲಾನುಕ್ರಮವಾಗಿ ಬರೀತಾರೆ. ನಾನು ಫಸ್ಟಿಗೆ ಯಾವ್ದು ಬರ್ತದೆ? ಸೂಪ ಜಲ ವಿದ್ಯುತ್ ಸ್ಥಾವರ, ನಂತರ ನಾಗಜರಿ ಜಲ ವಿದ್ಯುತ್ ಸ್ಥಾವರ, ನಂತರ ಕೋಡಸಾಳಿ ಜಲ ವಿದ್ಯುತ್ ಸ್ಥಾವರ, ಲಾಸ್ಟ್ ಕೊನೆಯದಾಗಿ ಕದ್ರಾ. ಇನ್ನ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಅಂತ ಬಂದಾಗ ನೆಕ್ಸ್ಟ್ ಇನ್ನು ಸ್ವಲ್ಪ ಮುಂದೆ ನಮ್ಮ ದೇಶ ಅಂತ ಬಂದಾಗ ಇನ್ನೊಂದು ವಿಶೇಷತೆ ಏನು ಕ್ವಶನ್ ಕೇಳಿ ಅಂತಂದಾಗ ನೋಡ್ರಿ, ಭೂಮಿಯ ಶಿಲಾಗೋಳದ ಮೇಲೆ ಒಂದು ಕ್ವಶನ್ ಹಾಕಿದ. ಏನು ಕ್ವಶನ್ ಹಾಕಿನ? ಭೂಮಿಯ ಶಿಲಾಗೋಳದ ಮೇಲೆ ಈ ಕೆಳಗಿನ ಅಂಶಗಳನ್ನು ಹೊಂದಿಸಿ ಬರೆಯಿರಿ. ನೋಡ್ರಿ, ಕೆಳಗಿನ ಅಂಶಗಳನ್ನು ಹೊಂದಿಸಿ ಬರೆಯತ್ತೆ ಕ್ವಶನ್ ಕೊಟ್ಟನ. ಇಲ್ಲಿ ಏನೇನ್ ಮಾಡ್ರಂದಾಗ ನೋಡ್ರಿ, ಆಂತರಿಕ ಪದ ಅದಕ್ಕೆ ಇನ್ನರ್ ಕೋರ್ ಅಂತ ಬರ್ತಾನ, ಬಾಹ್ಯ ಪದರು ಔಟರ್ ಕೋರ, ಭೂಗರ್ಭ ಮ್ಯಾಂಟಲ್ಲ, ಮೇಲ್ಪದರು ಕ್ರಸ್ಟ್. ಹೌದ್ರಿ, ಈಗ ನಮಗೊಂದೆಲ್ಲ ಕನ್ಫ್ಯೂಸ್ ಸ್ಟಾರ್ಟ್ ಆಗ್ತದ. ಈಗ
ಟೋಟಲ್ ಆಗಿ ನಾವು ಭೂಮಿ ನೋಡ್ತಾ ಇರ್ತೀವಿ. ಈ ರೀತಿಯಾಗಿ ಭೂಮಿ ಇದಲ್ಲ, ಎಸ್, ಭೂಮಿ ಚಿತ್ರ ಈ ರೀತಿಯಾಗಿ. ಭೂಮಿ ಫಸ್ಟಿಗೆ ಬರೋದು, ಭೂಮಿ ಒಳಗೆ ಫಸ್ಟಿಗೆ ಬರೋದು ಯಾವತ್ತಂದಾಗ ಕ್ರಸ್ಟ್ ಬರ್ತದೆ. ಫಸ್ಟಿಗೆ ಕ್ರಸ್ಟ್ ಆದ ಬಳಿಕ ನೆಕ್ಸ್ಟ್ ಇದು ಎರಡನೇದು ಮ್ಯಾಂಟಲ್ ಬರ್ತದೆ. ಮ್ಯಾಂಟಲ್ ಆದ ಬಳಿಕ ನೆಕ್ಸ್ಟ್ ಕೋರ್ ಬರ್ತದೆ. ಹೌದಾ? ಇದರ ಡಿಸ್ಟೆನ್ಸ್ ಎಷ್ಟು ಕೇಳೋಣ, 0ದಿಂದ ಸರಾಸರಿ 40 ಅಥವಾ 60 ಕಿಲೋಮೀಟರ್ ವರೆಗೆ ಯಾವ್ದು ಆಳದ ಅಂದಾಗ ನೆಕ್ಸ್ಟ್ ಕ್ರಸ್ಟ್ ಅದ. 40ರಿಂದ 2800 ಆಕ್ಚುಲ್ ಬುಕ್ದಲ್ಲಿ, ಗೌರ್ಮೆಂಟ್ ಬುಕ್ದಲ್ಲಿ 2900 2895 ಮಾಡ್ಯಾರ. 2895 ಕಿಲೋಮೀಟರ್. ಆದ್ರ ತಳಗಿನ ಭಾಳ ಕನ್ಫ್ಯೂಸ್ ಮಾಡಿಸ್ಯಾರ ನಮಗೆ. ಯಾವ ರೀತಿ ಇತ್ತಂದಾಗ, ಈಗ ನಾನು ನಿಮಗೆ ಇದೇ ಕ್ವಶನ್ ಕೊಟ್ಟಿರ್ತೀನಿ, ಎಲ್ಲೆಲ್ಲಿ ಡಿಸ್ಟೆನ್ಸ್ ಎಷ್ಟವ ನಿಮ್ಗೆ ಕೊಡ್ತೀನಿ ಗೌರ್ಮೆಂಟ್ ಬುಕ್ ಪ್ರಕಾರ. ಯಾವ ರೀತಿ ತಂದಾಗ ನೋಡ್ರಿ, ನಾವು ನೋಡ್ತಾ ಇರ್ತೀವಲ್ಲ, ನೋಡ್ರಿ ಯಾವ ರೀತಿ ತಂದಾಗ ಒಟ್ಟ ಭೂಮಿ ಒಳಗೆ 3 ಲೇಯರ್ಸ್, 3 ಪದರ ಬರ್ತಾವ. 3 ಪದರ ಯಾವ ತಂದಾಗ, ಒಂದು ಕ್ರಸ್ಟ್, ಒಂದು ಯಾವ್ದು ಬರ್ತದಂದಾಗ, ಒಂದು ಸಾಮಾನ್ಯವಾಗಿ ನೋಡ್ತಾ ಇರ್ತೀವ್ರಿ, ಒಂದು ಕ್ರಸ್ಟ್ ಬರ್ತದ, ನೆಕ್ಸ್ಟ್ ಮ್ಯಾಂಟಲ್ ಬರ್ತದ, ನಂತರ ಕೋರ್ ಬರ್ತದ, ನೆಕ್ಸ್ಟ್ ಕೋರ್. 3 ಪದರ ಬರ್ತವೆ ಭೂಮಿ ಒಳಗೆ. ಇಲ್ಲೇ ಕೊಟ್ಟರು ನೋಡ್ರಿ, ಕ್ರಸ್ಟ್ ಎಷ್ಟು ಅದಂದಾಗ ನಾವು ನೋಡ್ತಾ ಇರ್ತೇವ್ರಿ. ಈ ಕ್ರಸ್ಟ್ ಪದರು ಭೂಮಿ ಒಳಗ ಎಷ್ಟು ಆಳದಂದಾಗ 60 ಕಿಲೋಮೀಟರ್ಸ್. ನೋಡ್ರಿ ಕೊಟ್ಟರು ನೋಡ್ರಿ, ದ ಕ್ರಸ್ಟ್ ಈಸ್ ದ ಅಪ್ಪರ್ ಮೋಸ್ಟ್ ಲೇಯರ್ ಆಫ್ ದ ಅರ್ತ್, ರಿಚ್ ಈಸ್ ದ ಸಿಲಿಕಾನ್, ಅಲ್ಯೂಮಿನಿಯಂ ಅಂಡ್ ಮ್ಯಾಗ್ನೀಷಿಯಂ. ಇಲ್ಲಿ ಜಾಸ್ತಿ ಏನು ಕಂಡು ಬರ್ತಾವ ಅಂದಾಗ ಸಿಲಿಕಾನ್, ಅಲ್ಯೂಮಿನಿಯಂ, ಮ್ಯಾಗ್ನೀಷಿಯಂ ಕಂಡು ಬರ್ತಾವ. ದಿಸ್ ಈಸ್ ಜನರಲಿ ನೋನ್ ಆಸ್ ನೆಕ್ಸ್ಟ್ ಲಿಥೋಸ್ಪಿಯರ್. ಆದ್ದರಿಂದ ಕ್ರಸ್ಟ್ಗೆ ಏನಂತ ಕರೀತಾರ, ಲಿಥೋಸ್ಪಿಯರ್ ಅಂತ ಕೂಡ ಕರೀತಾರ. ದ ಡೆಪ್ತ್ ಆಫ್ ದಿಸ್ ಲೇಯರ್ಸ್ ಈಸ್ ಅರೌಂಡ್ 60 ಕಿಲೋಮೀಟರ್ಸ್. ಇದರ ಆಳ ಎಷ್ಟು ಅಂತಂದಾಗ ಅರೌಂಡ್ 60 ಕಿಲೋಮೀಟರ್ ಕಾಲದ. ಅಲ್ಲಿ ಕ್ವಶನ್ ಕೇಳಿದಾಗ 40 ಅದ ಇರಲಿ. ಮತ್ತ ಇದು 60 ಕಿಲೋಮೀಟರ್ ಅಂದ ಬಳಕ ನೆಕ್ಸ್ಟ್ ಸೆಕೆಂಡ್ ಏನ್ ಬರ್ತದ, ಮ್ಯಾಂಟಲ್ ಬರ್ತ. ಮ್ಯಾಂಟಲ್ ಇದರ ಆಳ ಎಷ್ಟು ಅಂದಾಗ 60ರಿಂದ 2900 ಕಿಲೋಮೀಟರ್ ಕೊಟ್ಟರೆ ನೋಡ್ರಿ ಅಂದಾಗ ದ ಮ್ಯಾಂಟಲ್, ದ ಡೆಪ್ತ್ ಆಫ್ ದಿಸ್ ಲೇಯರ್ಸ್ ಆಫ್ ಅಪ್ ಟು 2900 ಕಿಲೋಮೀಟರ್ಸ್. ಓಕೆನಾ? ನಮ್ ಬರೀ ಡೆಪ್ತ್ ಮೇಲೆ ಕ್ವಶನ್ ಕೇಳೋಣ. ಅದೇ ರೀತಿಯಾಗಿ ಫಸ್ಟ್ ಈ ಗೌರ್ಮೆಂಟ್ ಬುಕ್ ಪ್ರಕಾರ ನಾವು ನೋಡಿದಾಗ ಕ್ರಸ್ಟ್ ಇದರದು ಆಳ ಎಷ್ಟು ಅಂದಾಗ 60 ಕಿಲೋಮೀಟರ್ ತನಕ ಆಳದ. ನೆಕ್ಸ್ಟ್ ಮ್ಯಾಂಟಲ್ ಬರ್ತಲ್ಲ, ಮ್ಯಾಂಟಲ್ ಅಂದ ತಕ್ಷಣ ಇದು 60ರಿಂದ 2900 ಕಿಲೋಮೀಟರ್ ವರೆಗೆ, ಇಲ್ಲ 2900 ಕಿಲೋಮೀಟರ್. ಅದಾದ ಬಳಿಕ ಲಾಸ್ಟ್ ಕೊನೆಯದಲ್ಲ ಕೋರ್. ಇಲ್ಲ ಐತೆ ನೋಡ್ರಿ ಕೋರ್. ಇದು 2900 ಕಿಲೋಮೀಟರ್ ಸ್ಟಾರ್ಟ್ ಆಗಿ ನೋಡ್ರಿ ಇದು ಎಷ್ಟು ಅಂತಂದ್ರೆ 6378. ಇಲ್ಲ ನೋಡ್ರಿ 6378. ಕೋರ 2900 ಕಿಲೋಮೀಟರ್ದಿಂದ 6371 ಕಿಲೋಮೀಟರ್ ಅದ. ಅದ್ರಾಗೆ 2 ಬರ್ತಾವ, ಒಂದು ಅಪ್ಪರ್ ಕೋರ, ಇನ್ನೊಂದು ಇನ್ನರ್ ಕೋರ್. ಕ್ವಶನ್ ಕೇಳೋಣ. ಆದ್ರೆ ಇಲ್ಲಿ ಯಾವ ರೀತಿಯಾಗಿ ನಮ್ಗೆ ಕನ್ಫ್ಯೂಸ್ ಸ್ಟಾರ್ಟ್ ಆಗಿರತ್ತಾಗ ಎಕ್ಸಾಮ್ದಾಗ ಹತ್ತಿದಾಗ ನೋಡ್ರಿ ಯಾವ ರೀತಿ ಬಂದಾಗ ನೋಡ್ರಿ ಇಲ್ಲಿ ನೋಡ್ರಿ, ಭೂಮಿಯ ಮೇಲೆ ಫಸ್ಟ್ ಇರ್ತಕ್ಕಂಥ ಪದರ್ ಯಾವದ್ರಿ, ಕ್ರಸ್ಟ್. ಫಸ್ಟ್ ಬರ್ತಕ್ಕಂಥ ಪದನೇ ನೆಕ್ಸ್ಟ್ ಕ್ರಸ್ಟ್ ಅಂತಂದಾಗ ನಾವು ಇಲ್ಲಿ ತೊಗೊಳ್ಳೋಣ 40ರಿಂದ 60 ಕಿಲೋಮೀಟರ್ ಆಳ ತೊಗೊಳ್ಳೋಣ. ಅದಾದ ಬಳಿಕ ನೆಕ್ಸ್ಟ್ ಕೆಳಗೆ ಮ್ಯಾಂಟಲ್ ಬರುತ್ತಾ. ಮ್ಯಾಂಟಲ್ ಅಥವಾ ಭೂಗರ್ಭ ಅಥವಾ ಮ್ಯಾಂಟಲ್, ಇದು ನೆಕ್ಸ್ಟ್ 2900. ನಮಗೆ ಕನ್ಫ್ಯೂಸ್ ಸ್ಟಾರ್ಟ್ ಆಗೋದಿಲ್ಲ. ಹೇಗಂದಾಗ ಇಲ್ಲಿ ಭೂಮಿ ಏನದಲ್ಲ, ಇದು ಮೇಲಿಂದು ಕ್ರಸ್ಟ್, ನಂತರ ಮ್ಯಾಂಟಲ್, ನಂತರ ಇದು ಏನು ಟೋಟಲಿ ಕೋರ್ ಅದಲ್ಲ, ಇದು ಟೋಟಲಿ ಕೋರ್ ಅದಲ್ಲ, ಇದು 2 ಭಾಗ ಮಾಡ್ರಿ. ಇಲ್ಲಿ ಬಡ್ದ್ರ ನೋಡ್ರಿ, ಇನ್ನರ್ ಕೋರ, ಔಟರ್ ಕೋರ. ಇದು ಒಳಗಿದ್ದಿದ್ದು ಇದು ಆಂತರಿಕ ಪದರ, ಮೇಲಿದ್ದು ಬಾಹ್ಯ ಪದರು. ಅಂದ್ರ ಇದು ಮ್ಯಾಲಿಂದ ಅಂತಂದ್ರೆ ಇದು ಏನಿರದಲ್ಲ, ಇದು ಕೋರ್ದಾಗೆ 2 ಬರ್ತವ. ಇದು ಮ್ಯಾಲಿಂದು, ಇದು ಔಟರ್
ಕೋರ್, ಮ್ಯಾಲಿಂದ ಔಟರ್ ಕೋರ್. ಕೆಳಗೆ ಬರ್ತಲ್ಲ, ಇದು ಕೆಳಗಿಂದ ಇದು ಏನಂತಂದಾಗ ಕೆಳಗಿಂದು ಇನ್ನರ್ ಕೋರ್, ಕೆಳಗಿಂದು ಇನ್ನರ್ ಕೋರ್. ಹೌದಾ? ಇದ್ರ ಡೆಪ್ತ್ ಬಹಳ ಕನ್ಫ್ಯೂಸ್ ಮಾಡಿದ್ದಾನೆ. ಇದು ಡೆಪ್ತ್ ಹೆಂಗತ್ತಂದಾಗ ಇದ್ರ ಡೆಪ್ತ್ ಎಷ್ಟು ಅಂತಂದಾಗ ಇಲ್ಲಿ ಮ್ಯಾಂಟಲ್ 2900 ಕಿಲೋಮೀಟರ್ ತನಕ ಕಾಳದಲ್ರಿ, ಇಲ್ಲಿ 2890, ಸ್ವಲ್ಪ ಫರಕ್ ಅದ ನೋಡೋಣ. ಇದು ಔಟರ್ ಕೋರ್ ಎಷ್ಟದ ಅಂತಂದಾಗ ಔಟರ್ ಕೋರ್ ಇದು 2900ದಿಂದ 5150 ಕಿಲೋಮೀಟರ್ ತನಕ ಆಳದ. ಆದ್ರ ಇಲ್ಲಿ ಕನ್ಫ್ಯೂಸ್ ಬಹಳ ಆಗಿದೆ. ಅದೇ ರೀತಿಯಾಗಿ ಇನ್ನರ್ ಕೋರ 5150 ಕಿಲೋಮೀಟರ್ 6371 ಕಿಲೋಮೀಟರ್. ಹೌದಾ? ಇಲ್ಲಿ ನಮ್ಗೆ ಕನ್ಫ್ಯೂಸ್ ಆಗ್ತದ. ಆದ್ರೂ ಕೂಡ ಎಕ್ಸಾಮ್ದಲ್ಲಿ ಎರಡು ಕೂಡ ಬಹಳ ಕನ್ಫ್ಯೂಸ್ ಇಟ್ಟಿದ್ದಾನ. ಇದೇನು ನಮ್ಗೆ ಗ್ರೇಸಿಂಗ್ ಮಾರ್ಕ್ಸ್ ಸಿಗ್ಬೋದು, ಸಿಗದೇ ಇರಬಹುದು, ಆದ್ರೂ ಕೂಡ ಕನ್ಫ್ಯೂಸ್ ಭಾಳ ಆಗೈತೆ ಮೇಲೆ. ಹೌದಾ? ಇಲ್ಲಿ ಸ್ಪಷ್ಟವಾಗಿ ನೀವು ಎರಡು ಕೊಡ್ಬೋದು. ಯಾವ್ದು ಕೊಡ್ಬೋದು ಅಂದಾಗ ನೆಕ್ಸ್ಟ್ ಒಂದು ಇಲ್ಲಿ ಇಲ್ಲಿ ಬರ್ತಕ್ಕಂಥ ಕ್ರಸ್ಟ್ 60 ಕಿಲೋಮೀಟರ್ ತನಕ, 5ರಿಂದ 60 ಕಿಲೋಮೀಟರ್. ಭೂಗರ್ಭ 2895. ಆದ್ರ ನೆಕ್ಸ್ಟ್ ಔಟರ್ ಕೋರತೆ ಬಂದಾಗ ನೆಕ್ಸ್ಟ್ ಕನ್ಫ್ಯೂಸ್ ಆಗ್ತದ. ಆದ್ರೂ ಕೂಡ ನೋಡೋಣ. ನೆಕ್ಸ್ಟ್ ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ ಎಕ್ಸಾಮ್ದಾಗ. ಮುಂದಿನ ದಿನಮಾನದಾಗ ಏನೇನು ಚೇಂಜಸ್ ಮಾಡ್ತಾರೆ ನೋಡ್ಕೋತ ಬರೋಣ. ಓಕೆನಾ? ಈಗ ಅದೇ ರೀತಿಯಾಗಿ ನೋಡ್ಕೋತ ಬರೋಣ. ಅದೇ ಕೊಟ್ಟಿದ್ದ ಉಂಟು ನಾನು ಇಲ್ಲಿ. ಭೂಮಿಯ ಕ್ರಸ್ಟ್ ಅಥವಾ ಮೇಲ್ಪದರು ಇದು 40ರಿಂದ 60 ಕಿಲೋಮೀಟರ್ ವರೆಗೆ. ಮ್ಯಾಂಟಲ್ ಅಥವಾ ಭೂಗರ್ಭ 60ರಿಂದ 2900 ಕಿಲೋಮೀಟರ್ ವರೆಗೆ. ಅದೇ ರೀತಿ ಕೋರ, ಈ ಕೋರ್ ಎಷ್ಟೊತ್ತನಾಗ ಇದು ಕೋರಕ್ಕೆ ನಾವು ಕೇಂದ್ರಗಳು ಅಂತ ಕೂಡ ಕರಿತೀವ್ರಿ. 2900ರಿಂದ 6371 ಕಿಲೋಮೀಟರ್. ಅದಕ್ಕೆ ಬಾಹ್ಯ ಪದರು ಅಥವಾ ಔಟರ್ ಕೋರ್ ಅಂತ ಕೂಡ ಕರೀತಾರೆ. ಬಾಹ್ಯ ಪದರು 2900 ಕಿಲೋಮೀಟರ್ದಿಂದ 5150 ಕಿಲೋಮೀಟರ್. ಆಂತರಿಕ ಪದರು ಅಥವಾ ಇನ್ನರ್ ಕೋರ 5150 ಕಿಲೋಮೀಟರ್ದಿಂದ 6371 ನೋಡ್ತಾ ಇರ್ತೀವ್ರಿ. ಅದೇ ರೀತಿಯಾಗಿ ಈಗ ನಾವು ಸ್ವಲ್ಪ ಮುಂದಕ್ಕೆ ಬರೋಣ. ಮುಂದಕ್ಕೆ ಬಂದಾಗ ನಮ್ಮ ಕರ್ನಾಟಕದ ಕೆಲವು ನದಿಗಳ ಬಗ್ಗೆ ಮಾಹಿತಿ ಕೊಟ್ಟೇನೆ. ಕರ್ನಾಟಕ ಅಂದ ತಕ್ಷಣ ಕರ್ನಾಟಕದಲ್ಲಿ ಕೆಲವು ನದಿಗಳು ಇರ್ತವೆ. ಕ್ವಶನ್ ನೋಡೋಣ. ಈ ಕೆಳಗೆ ನೀಡಲಾಗಿರುವ ಪ್ರಮುಖ ನದಿಗಳು ಮತ್ತು ಅವುಗಳ ಉಪನದಿಗಳು ಸಂಬಂಧಿಸಿದಂತೆ ಪಟ್ಟಿ ಎ ಮತ್ತು ಪಟ್ಟಿ 2 ಪರಿಗಣಿಸಿ ಹೊಂದಿಸಿ ಬರೆಯಕ್ಕೆ ಕೊಟ್ಟಾನ. ಓಕೆನಾ? ಒಂದು ಕಾವೇರಿ ನದಿ ಇದೆ, ಗೋದಾವರಿ ನದಿ ಇದೆ, ನರ್ಮದಾ ನದಿ ಇದೆ, ನೆಕ್ಸ್ಟ್ ಕೃಷ್ಣಾ ನದಿ ಇದೆ. ಇನ್ನು ಈ ಕಾವೇರಿ ನದಿಗೆ ಯಾವ್ಯಾವ ಉಪನದಿಗಳ ತಿಳ್ಕೊಂಡು ಬರೋಣ. ನೋಡಿ, ಕಾವೇರಿ ನದಿಯ ತಕ್ಷಣ ಇದು ಕಾವೇರಿ ನದಿ, ಕರ್ನಾಟಕದ ಜೀವ ನದಿ ಕಾವೇರಿ ನದಿ. ಕಾವೇರಿ ನದಿಗೆ ಅಲ್ಲಿದ್ದಂತ ಆಪ್ಷನ್ಸ್ದಾಗ ನೆಕ್ಸ್ಟ್ ಏನಂತಂದಾಗ ಒಂದು ಹಾರಂಗಿದ, ಹೇಮಾವತಿದ, ಕಬ್ನಿದ. ನೋಡ್ರಿ, ಹಾರಂಗಿ, ಹೇಮಾವತಿ, ನೆಕ್ಸ್ಟ್ ಕಬ್ನಿ. ನೋಡ್ರಿ, ಹಾರಂಗಿ, ಹೇಮಾವತಿ, ಕಬ್ನಿ. ಇಲ್ಲೇ ನೋಡೋಣ. ಅದೇ ರೀತಿಯಾಗಿ ಇನ್ನೊಂದು ವಿಶೇಷತೆ ಏನು ಅಂತಂದಾಗ ನೆಕ್ಸ್ಟ್ ಎರಡನೇದು ಆಪ್ಷನ್ಸ್ ನೋಡೋಣ. ಯಾವುದು ಅಂತಂದ ಗೋದಾವರಿ ನದಿ. ಎಸ್, ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಗೋದಾವರಿ ನದಿ ಮತ್ತು ಭಾರತ ದೇಶದ 2ನೇ ಉದ್ದವಾದ ನದಿ ಗೋದಾವರಿ ನದಿ. ಈ ಗೋದಾವರಿ ನದಿಯ ತಕ್ಷಣ ಗೋದಾವರಿ ನದಿ ಕರ್ನಾಟಕದಲ್ಲಿ ಹರಿಯುವುದಿಲ್ಲ, ಆದ್ರೆ ಕರ್ನಾಟಕದ ಒಂದು ನದಿ ಹೋಗಿ ಗೋದಾವರಿ ನದಿ ಸೇರ್ತದ. ಯಾವತ್ತು ನೋಡೋಣ. ಯಾವತ್ತಂದಾಗ ಇಲ್ಲಿ ಕರ್ನಾಟಕ ರಾಜ್ಯಾತಿ ಬಂದಾಗ ನಾವು ನೋಡ್ತಾ ಇರ್ತೇವ್ರಿ, ಗೋದಾವರಿ ನೀರೆಷ್ಟು ಹರಿತಾ ಇರ್ತದ. ಇಲ್ಲಿ ಗೋದಾವರಿ ನದಿಗೆ ಸಂಬಂಧಿಸಿದಂತ ನೆಕ್ಸ್ಟ್ ಉಪನದಿಗಳಾಗ ಒಂದು ಮಾಂಜ್ರಾ, ಅದೇ ರೀತಿಯಾಗಿ ವಾರ್ಧಾ, ಇಂದ್ರಾವತಿ. ಮಾಂಜ್ರಾ ನಿಯರೆಸ್ಟ್ ಕರ್ನಾಟಕದಿಂದ ನೆಕ್ಸ್ಟ್ ಮಾಂಜ್ರಾ ಕಾರಂಜಿ ನದಿ ಹೋಗಿ ಮಾಂಜ್ರಾ ನದಿ ಸೇರ್ತ, ಮಾಂಜ್ರಾ ನದಿ ಹೋಗಿ ಗೋದಾವರಿ ನದಿ ಸೇರ್ತದ. ಇವು ಯಾವತ್ತಂದಾಗ ಈ ಒಂದು ಗೋದಾವರಿ ನದಿಯ ನೆಕ್ಸ್ಟ್ ಉಪನದಿಗಳು. ಕೃಷ್ಣ ನದಿ ಬಂದಾಗ ನೆಕ್ಸ್ಟ್ ಕೃಷ್ಣ ನದಿಗೆ, ಇವು ಕಾವೇರಿ ನದಿ ಅಂತ ಬಂದಾಗ ಕಾವೇರಿ ನದಿಗೆ ಹಾರಂಗಿ, ಹೇಮಾವತಿ, ನೆಕ್ಸ್ಟ್ ಕಬಿನಿ. ಅದೇ ರೀತಿಯಾಗಿ ನೋಡ್ತಾ ಇರ್ತೀವಿ ನರ್ಮದಾ ನದಿ ಅಂದ ತಕ್ಷಣ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಲ್ಲ. ನರ್ಮದಾ ನದಿದು ಒಂದು ವಿಶೇಷತೆ ಫಸ್ಟ್ ಕಾವೇರಿ ಫಸ್ಟಿಗೆ ಹೊತ್ತಾಗ ನಾವು ನೋಡ್ತಾ ಇರ್ತೀವಲ್ಲ. ಇಲ್ಲಿ ಕಾವೇರಿ ಅಂದ ತಕ್ಷಣ ಇಲ್ಲಿ ಹಾರಂಗಿ ನದಿ, ಹೇಮಾವತಿ, ಕಬಿನಿ ಕೊಟ್ಟೆವು. ಗೋದಾವರಿ ತಕ್ಷಣ ಮಾಂಜ್ರಾ, ನೆಕ್ಸ್ಟ್ ವಾರ್ಧಾ ಕೊಟ್ಟೆವು. ಈಗ ನರ್ಮದಾ ನದಿದು ಒಂದು ವಿಶೇಷತೆ ಇರುತ್ತದಾಗ ಭಾರತ ದೇಶದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತ್ಯಂತ ಉದ್ದವಾದಂಥ ನದಿನೇ ನರ್ಮದಾ ನದಿ.
ಎಸ್, ನರ್ಮದಾ ನದಿ. ಈ ನರ್ಮದಾ ನದಿ ನಮ್ಮ ದೇಶದ ಪಶ್ಚಿಮಕ್ಕೆ ಹರಿಯುವ ಅತ್ಯಂತ ಉದ್ದವಾದ ನದಿ ಮತ್ತು ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ವಿಂಗಡಿಸ್ತಕ್ಕಂಥ ನದಿ ನರ್ಮದಾ ನದಿ. ಈ ನರ್ಮದಾ ನದಿ ಉಪನದಿಗಳ ಕಲರ ನರ್ಮದಾ ನದಿ ಉಪನದಿಗಳ ಯಾವ್ದು ಬರ್ತಂದಾಗ ಹೀನಾರ, ಹಿರಾನ್, ಬರ್ನಾ, ಶೇಖರ್. ಎಸ್, ಅದೇ ರೀತಿಯಾಗಿ ಇನ್ನೊಂದು ವಿಶೇಷತೆ ನೋಡ್ತಾ ಇರ್ತೇವ್ರಿ. ಏನು ಅಂದಾಗ ಕೃಷ್ಣಾ ನದಿ. ಕೃಷ್ಣಾ ನದಿಯಿಂದ ಬಹಳ ವಿಶೇಷವಾದ ನದಿ, ಕರ್ನಾಟಕ ರಾಜ್ಯದ ಅತ್ಯಂತ ಉದ್ದ ನದಿ. ಈ ಕೃಷ್ಣಾ ನದಿ ಇದಕ್ಕೆ ಯಾವ್ಯಾವ ಉಪನದಿಗಳು ಬರ್ತಾ ಇರ್ತವೆ ಅಂದಾಗ ಕೃಷ್ಣಾ ನದಿ ತಕ್ಷಣ ಕೃಷ್ಣಾ ನದಿಗೆ ಕೊಯ್ನಾ, ಘಟಪ್ರಭಾ, ನೆಕ್ಸ್ಟ್ ಭೀಮಾ, ಇವು ಕೃಷ್ಣಾ ನದಿ ಉಪನದಿಗಳು. ತಳಗ ಆಪ್ಷನ್ಸ್ ನೋಡೋಣ. ನೋಡ್ರಿ, ಎ ನೆಕ್ಸ್ಟ್ ಏನಾಗ್ತದೆ ಅಂದಾಗ ಎ ಅಂತ ತಕ್ಷಣ ಎ 4 ಆಗ್ತದ, ನೆಕ್ಸ್ಟ್ ಎ 4 ಆಗೋದಿಲ್ಲ ಒಂದದ. ಅದೇ ರೀತಿಯಾಗಿ ನೆಕ್ಸ್ಟ್ ಬಿ 1 ಆಗ್ತದ, ಬಿ 1, ನೆಕ್ಸ್ಟ್ ಹಾಗಾದ್ರೆ ನಮ್ಗೆ ಆನ್ಸರ್ ಯಾವ್ದಾಗ್ತದ 2ನೇದು ಕರೆಕ್ಟಾಗಿ ಎಕ್ಸಾಕ್ಟ್ ಆನ್ಸರ್ ಆಗ್ತದೆ. ಹೌದಾ? ಕೃಷ್ಣಾ ತಕ್ಷಣ 3, ಲಾಸ್ಟ್ ಕೃಷ್ಣಾ 3. ಹೌದಾ? ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡದ ನೀರಾವರಿ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ. ಓಕೆನಾ? ಇದು ನೋಡ್ತಾ ಇರ್ತೇವ್ರಿ. ಅದೇ ರೀತಿಯಾಗಿ ನಾವು ಇನ್ನೊಂದು ಸ್ವಲ್ಪ ಮುಂದಗಡೆ ಬಂದಾಗ ಏನ್ ನೋಡ್ತಾ ಇರ್ತದ, ನಮ್ಮ ಕರ್ನಾಟಕದ ಕಾವೇರಿ ನದಿ ಹ್ಯಾಂಗ ಇರ್ತಾ ಇರ್ತದ, ನೆಕ್ಸ್ಟ್ ಅದೇ ರೀತಿಯಾಗಿ ಗೋದಾವರಿ ನದಿ ಹ್ಯಾಂಗ ಇರ್ತಾ ಇರ್ತಾವ, ಅದಕ್ಕೆ ಯಾವ್ಯಾವ ಉಪನದಿಗಳವ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ನರ್ಮದಾ ನದಿ ಹ್ಯಾಂಗ ಇರ್ತಾ ಇರ್ತಾವ, ಅದಕ್ಕೆ ಉಪನದಿಗಳು ಯಾವ್ಯಾವ. ಅದ್ರ ಬಗ್ಗೆ ಕರ್ನಾಟಕದ ಕೃಷ್ಣಾ ನದಿ ಹ್ಯಾಂಗ ಇರ್ತಾ ಇರ್ತಾವ, ಅದ್ರ ಉಪನದಿಗಳು ಯಾವ್ಯಾವ ನೋಡ್ತಾ ಇರ್ತೀವಿ. ಕೃಷ್ಣಾ ನದಿ ಅಂತಂದಾಗ ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡದಾದ ನೀರಾವರಿ ಯೋಜನೆ. ಹಾಗಾದ್ರೆ ಕೃಷ್ಣಾವರಿ ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡದಾದ ನೀರಾವರಿ ಯೋಜನೆ ಅಂದ್ರೆ ಕೃಷ್ಣಾ ನದಿ ನೀರಾವರಿ ಯೋಜನೆಯಲ್ಲಿ ಯಾವ್ಯಾವ ಡ್ಯಾಮ್ಗಳು ಪ್ರಸಿದ್ಧ ಡ್ಯಾಮ್ಗಳು ಬರ್ತಾವ ಅಂದಾಗ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಬರ್ತದ, ಇನ್ನೊಂದು ಬಸವಸಾಗರ ಅಣೆಕಟ್ಟು ಬರ್ತದ, ಇನ್ನೊಂದು ಪಂಪಸಾಗರ ಅಣೆಕಟ್ಟು. ಇವು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಪ್ರಸಿದ್ಧವಾದ ಅಣೆಕಟ್ಟುಗಳು. ನೋಡ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಇದು ಕೃಷ್ಣಾದಿ ಕಟ್ಟಲಾಗಿದೆ, ಬಸವಸಾಗರ ಅಣೆಕಟ್ಟು ಕೃಷ್ಣಾದಿ ಕಟ್ಟಲಾಗಿದೆ. ಅದೇ ರೀತಿಯಾಗಿ ಪಂಪಸಾಗರ ತುಂಗಭದ್ರಾ ನದಿಗೆ ನೆಕ್ಸ್ಟ್ ಎಲ್ಲ ಹೊಸಪೇಟೆ ಜಿಲ್ಲೆಯಲ್ಲಿ ನೆಕ್ಸ್ಟ್ ನಿರ್ಮಾಣ ಮಾಡಲಾಗಿದೆ, ಅಥವಾ ವಿಜಯನಗರ ಜಿಲ್ಲೆಯಲ್ಲಿ ನೆಕ್ಸ್ಟ್ ನಿರ್ಮಾಣ ಮಾಡಲಾಗಿದೆ. ನಾವು ನೋಡ್ತಾ ಇರ್ತೀರ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ನಮ್ಮ ಭೂಮಿ ಮೇಲೆ ಟೋಟಲ್ 2 ರೀತಿಯ ಹುಲ್ಲುಗಾವಲುಗಳು ಬರ್ತವ. ಒಂದು ಉಷ್ಣವಲಯದ ಹುಲ್ಲುಗಾವಲು, ಇನ್ನೊಂದು ಸಮಶೀತ ಉಷ್ಣವಲಯ ಹುಲ್ಲುಗಾವಲು. ಭೂಮಿ ಮೇಲೆ ಸಾಮಾನ್ಯವಾಗಿ ನೋಡಿದಾಗ ಈ ಹುಲ್ಲುಗಾವಲುಗಳು ಎಲ್ಲೆಲ್ಲಿ ಬರ್ತಾ ಇರ್ತನಾಗ ನಾವು ಸಾಮಾನ್ಯ ನೋಡ್ತಾ ಇರ್ತೀವಲ್ಲ, 2 ರೀತಿ ಹುಲ್ಲುಗಾವಲು ಬರ್ತಾವಲ್ಲ. ಯಾವ್ಯಾವ ಹುಲ್ಲುಗಾವಲು ಅಂತಂದಾಗ ನೋಡ್ರಿ, ಭೂಮಿ ಮೇಲೆ 2 ಪ್ರಕಾರದ ಹುಲ್ಲುಗಾವಲುಗಳು. ಒಂದು ಯಾವ್ದಂತಂದಾಗ ಉಷ್ಣವಲಯದ ಹುಲ್ಲುಗಾವಲು, ಒಂದು ಉಷ್ಣವಲಯದ ಹುಲ್ಲುಗಾವಲು, ಇನ್ನೊಂದು ಸಮಶೀತ ಉಷ್ಣ ಹುಲ್ಲುಗಾವಲು, ಇನ್ನೊಂದು ಸಮಶೀತ ಉಷ್ಣವಲಯ ಹುಲ್ಲುಗಾವಲು, ಸಮಶೀತ ಉಷ್ಣವಲಯ ಹುಲ್ಲುಗಾವಲು. ಇಲ್ಲಿ ಕ್ವಶನ್ ಕೇಳಿದ್ದು ಸಮಶೀತ ಉಷ್ಣ ಹುಲ್ಲುಗಾವಲು ಬಗ್ಗೆ ಕೇಳೋಣ. ನೋಡ್ರಿ, ಭೂಮಿ ಮೇಲ ಏನು ಭೂಮಿ ಇದಲ್ಲ, ಈ ಭೂಮಿ ಮೇಲೆ ಸಮಭಾಜಕ ವೃತ್ತದಿಂದ ಸ್ವಲ್ಪ ಮುಂದಕ್ಕೆ ಹೋದ್ರ 10 ಅಕ್ಷಾಂಶದಿಂದ 20 ಅಕ್ಷಾಂಶವರೆಗೆ ಇಲ್ಲಿ ಬರೇ ಉಷ್ಣತೆ ಇರ್ತದ, ಮಳೆ ಬಹಳ ಕಡಿಮೆ ಆಗ್ತದ. ಸೇಮ್ ದಕ್ಷಿಣಾರ್ಧಗೋಳದಲ್ಲಿ 10 ಅಕ್ಷಾಂಶದಿಂದ 20 ಅಕ್ಷಾಂಶದಲ್ಲಿ, ಇಲ್ಲೂ 10 ಅಕ್ಷಾಂಶ 20 ಅಕ್ಷಾಂಶ. ಉತ್ತರಾರ್ಧಗಳು ಸೇಮ 10 ಅಕ್ಷಾಂಶದಿಂದ 20 ಅಕ್ಷಾಂಶದಲ್ಲಿ. ಈ 2 ಭಾಗದಾಗ ಮಳೆ ಬಹಳ ಕಡಿಮೆ, ಉಷ್ಣತೆ ಹೆಚ್ಚಿರ್ತ. ಬರೇ ಈ ಭಾಗದಾಗ ಹುಲ್ಲುಗಾವಲು ಕಂಡು ಬರ್ತಾವ. ಎಲ್ಲಿ ಕಂಡು ಬರ್ತಾವ? ಉಷ್ಣವಲಯದಲ್ಲಿ ಕಂಡು ಬರ್ತಾವ. ಅವುಗಳಿಗೆ ಉಷ್ಣವಲಯದ ಹುಲ್ಲುಗಾವಲು ಅಂತ ಕರೀತಾರ. ಉಷ್ಣವಲಯದ ಹುಲ್ಲುಗಾವಲುಗಳು ಯಾವ ಸವನ್ನ, ಅದೇ ರೀತಿಯಾಗಿ ಕಾಂಪಾಸ, ಲಾನಾಸ, ಇವೆಲ್ಲ ಉಷ್ಣವಲಯ ಹುಲ್ಲುಗಾವಲುಗಳು. ಅದೇ ರೀತಿಯಾಗಿ ಭೂಮಿ ಮೇಲೆ ಸಮಶೀತ ಉಷ್ಣವಲಯ ಹುಲ್ಲುಗಾವಲುಗಳು ಯಾವುವು? ಅವು ಭೂಮಿ ಮೇಲೆ ಎಲ್ಲಿ ಬರ್ತಾವ ಅಂತಂದಾಗ ನಾವು ನೋಡ್ತಾ ಇರ್ತೇವ್ರಿ. ಭೂಮಿ ಮೇಲೆ ಸಮಶೀತ ಉಷ್ಣವಲಯ ಹುಲ್ಲುಗಾವಲುಗಳು ಸಾಮಾನ್ಯವಾಗಿ ನೋಡ್ತಾ ಇರ್ತೇವ್ರಿ. ಎಲ್ಲಿ ಬರ್ತಾವ ಭೂಮಿ ಮೇಲೆ ಅಂತಂದ್ರೆ ಸಾಮಾನ್ಯ ನೋಡುವಾಗ ಈ ಹುಲ್ಲುಗಾವಲುಗಳು ಭೂಮಿಯ ಮೇಲೆ ಯಾವ ಭಾಗದಲ್ಲಿ ಈ ಹುಲ್ಲುಗಾವಲುಗಳು ಯಾವ ಭಾಗದಾಗ ಹೆಚ್ಚಿ ಕಂಡು ಬರ್ತಾವ ಅಂತಂದಾಗ ನಾವು ನೋಡ್ತಾ ಇರ್ತೇವಲ್ಲ. ಯಾವ ರೀತಿ ಅಂತಂದಾಗ ಭೂಮಿಯ ಮೇಲೆ ಸಮಶೀತ ಉಷ್ಣ ಹುಲ್ಲುಗಾವಲುಗಳು ಯಾವ ಭಾಗದಾಗ ಹೆಚ್ಚಿ ಕಂಡು ಬರ್ತಾವ ತಿಳ್ಕೋತ ಬರೋಣ. ಎಸ್, ಭೂಮಿಯ ಮೇಲೆ ಸಮಶೀತ ಉಷ್ಣ ಹುಲ್ಲುಗಾವಲು ಸಂಬಂಧಿಸಿದಂತೆ ಕೆಳಗೆ ಆಯ್ಕೆ ಮಾಡೋದು ಸರಿಯಾದ ಉತ್ತರ ಕೊಡಿ. ಏನದ ಅಂತಂದಾಗ ನಾವು ನೋಡ್ತಾ ಇರ್ತೇವಲ್ಲ, ಈ ಒಂದು ಭೂಮಿ ಅಂದ ತಕ್ಷಣ, ಎಸ್, ಭೂಮಿ ಅಂದ ತಕ್ಷಣ ಈ ಭೂಮಿ ಮೇಲೆ ಸಾಮಾನ್ಯವಾಗಿ ಇಲ್ಲಿ ನಾವು ಇಕ್ವಿಟಾರ್ ನೋಡ್ತೇವೆ, ಸಮಭಾಜಕ ವೃತ್ತ.
ಭೂಮಿ ಮೇಲೆ 55 ಅಕ್ಷಾಂಶದಿಂದ ಉತ್ತರಾರ್ಧಗೊಳದಾಗ 70 ಅಕ್ಷಾಂಶ ಉತ್ತರಾರ್ಧಗೊಳದಾಗ ಸೇಮ್ ದಕ್ಷಿಣಾರ್ಧಗೊಳದಾಗ 55 ಅಕ್ಷಾಂಶದಿಂದ 70 ಅಕ್ಷಾಂಶ ದಕ್ಷಿಣಾರ್ಧಗೊಳದಾಗ ಇಲ್ಲಿ ಕೂಡ ಏನಾಗ್ತದೆ ಅಂದಾಗ ಮಳೆ ಕಡಿಮೆ ಶೀತ ಹೆಚ್ಚಿ ಭಾಗದಾಗ ಮಳೆ ಕಡಿಮೆ ಶೀತ ಹೆಚ್ಚಿರುವುದರಿಂದ ಈ ಭಾಗದಾಗ ಸಮಶೀತ ಉಷ್ಣದ ಹುಲ್ಲುಗಾವಲುಗಳು ಕಂಡು ಬರ್ತವೆ. ಈ ಭೂಮಿ ಮೇಲೆ ಅತ್ಯಂತ ದೊಡ್ಡದಾದಂಥ ಸಮಶೀತ ಉಷ್ಣವಲಯದ ಹುಲ್ಲುಗಾವಲು ಯಾವುದಂತಂದಾಗ ಪ್ರೈರಿ ಹುಲ್ಲುಗಾವಲು. ಈ ಪ್ರೈರಿ ಹುಲ್ಲುಗಾವಲು ಎಲ್ಲಿ ಕಂಡು ಬರ್ತಂದ್ರೆ ಈ ಹುಲ್ಲುಗಾವಲು ಅಮೇರಿಕ ಮತ್ತು ಕೆನಡಾ ದೇಶದ ಮಧ್ಯದಲ್ಲಿ ಕಂಡು ಬರ್ತದ. ಈ ಹುಲ್ಲುಗಾವಲು ಸಮಶೀತ ಉಷ್ಣವಲಯದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ದೊಡ್ಡ ಹುಲ್ಲುಗಾವಲು ಪ್ರೈರಿ ಹುಲ್ಲುಗಾವಲು ಆಗಿರುವುದರಿಂದ ಇಲ್ಲಿ ಬರ್ತಕ್ಕಂಥ ಎಲ್ಲಾ ಹುಲ್ಲುಗಾವಲುಗಳಿಗೆ ಅಥವಾ ಎಲ್ಲಾ ಸಮಶೀತ ಉಷ್ಣಾಳು ಹುಲ್ಲುಗಾವಲುಗಳಿಗೆ ಪ್ರೈರಿ ಮಾದರಿ ಹುಲ್ಲುಗಾವಲುಗಳಂತ ಕರೀತಾರ. ಹಾಗಾದ್ರೆ ಇತರ ನೆಕ್ಸ್ಟ್ ಹುಲ್ಲುಗಾವಲುಗಳು ಯಾವ ಬಂದಾಗ ಮತ್ತೆ ಅದೇ ರೀತಿಯಾಗಿ ನಾವು ನೋಡ್ತಾ ಇರ್ತೀವಿ. ದಕ್ಷಿಣ ಅಮೆರಿಕದಾಗ ಅರ್ಜೆಂಟೀನಾ ದೇಶದಾಗ ಪಂಪಾಸ್ ಹುಲ್ಲುಗಾವಲು ಅದ. ಎಸ್, ಅದೇ ರೀತಿಯಾಗಿ ಆಫ್ರಿಕಾ ಖಂಡದಾಗ ವೆಲ್ಡ್ ಹುಲ್ಲುಗಾವಲು ಅದ. ಆಸ್ಟ್ರೇಲಿಯಾದಾಗ ಡೌನ್ಸ್ ಹುಲ್ಲುಗಾವಲವ. ಇವು ಎಲ್ಲೆಲ್ಲಿ ಬರ್ತಾವ ಇದ್ರಾಗ ನಾವು ಕ್ವಶನ್ ನೋಡೋಣ. ಹೌದಾ, ಬರೇ ಸಮಶೀತ ಉಷ್ಣವಲಯ ಹುಲ್ಲುಗಾವಲುಗಳನ್ನ ಇಲ್ಲಿ ಸವನ್ನ ಅಂದ್ರೆ ಇದು ಉಷ್ಣವಲಯ ಹುಲ್ಲುಗಾವಲು ಅಂತ ಇದು ಆಗಲ್ಲ. ಎಸ್, ಇಲ್ಲಿ ಪಂಪಾಸ ಪ್ರೈರಿ ಡೌನ್. ಎಸ್, ಇದು ಎಕ್ಸಾಕ್ಟ್ ಆನ್ಸರ್ ಆಗ್ತದ. ಮತ್ತೆ ಇಲ್ಲಿ ಸವನ್ನ ಉಷ್ಣವಲಯ ಹುಲ್ಲುಗಾವಲು ಇದು ಆಗಲ್ಲ. ವೆಲ್ಡ ಸವನ ಮತ್ತೆ ಸವನ ಬಂದ್ರೆ ಸವನ ಉಷ್ಣವಲಯ ಇದು ಆಗಲ್ಲ. ಆದ್ರೆ ನಮ್ಗೆ ಆಗೋದು ಯಾವುದು ಬಿ ಮಾತ್ರ ಸರಿ ಆಗ್ತದ. ಹೌದಾ, ಬಿ ಮಾತ್ರ ಸರಿ ಆಗ್ತದ. ಹಾಗಾದ್ರೆ ಜಗತ್ತಿನಾಗ ಯಾವ್ಯಾವ ಹುಲ್ಲುಗಾವಲುಗಳು ಎಲ್ಲೆಲ್ಲಿ ಕಂಡು ಬರ್ತಾವ ಅನ್ನೋದು ನೋಡ್ಕೋತ ಬರೋಣ. ನೋಡ್ರಿ, ಇದು ಭೂಮಿ. ನಮ್ಮ ಭೂಮಿ ಮೇಲೆ ಸಮಶೀತ ಉಷ್ಣ ಹುಲ್ಲುಗಾವಲುಗಳು ಎಲ್ಲೆಲ್ಲಿ ಯಾವ್ಯಾವ ದೇಶದ ಕಂಡು ಬರ್ತಾವ ನೋಡೋಣ. ಸಾಮಾನ್ಯವಾಗಿ ನೋಡುವ ಸಂದರ್ಭದಾಗ ಮೊದಲ ಯಾವ್ಯಾವ ಹುಲ್ಲುಗಾವಲುಗಳು ನೋಡೋಣ. ನೋಡ್ರಿ, ಇಲ್ಲಿ ಬರ್ತಕ್ಕಂಥ ಹುಲ್ಲುಗಾವಲು ಇದು ಪ್ರೈರಿ ಹುಲ್ಲುಗಾವಲು. ಎಸ್, ಪ್ರಪಂಚದ ಅತ್ಯಂತ ದೊಡ್ಡದಾದ ಸಮಶೀತ ಉಷ್ಣವಲಯ ಹುಲ್ಲುಗಾವಲು. ಇದು ಎಲ್ಲಿ ಬರ್ತಂದಾಗ ಇದು ಸಾಮಾನ್ಯವಾಗಿ ಈ ಹುಲ್ಲುಗಾವಲು ಇದು ಅಮೇರಿಕಾ ಮತ್ತು ಅಮೇರಿಕನ್ US ಅಂತ ಕೂಡ ಕರಿತೀವಿ. ಅಮೇರಿಕಾ ಮತ್ತು ಕೆನಡಾ ಈ ದೇಶದ ಮಧ್ಯದಾಗ ಕಂಡು ಬರ್ತದೆ. ಉತ್ತರ ಅಮೇರಿಕಾ ಖಂಡದಾಗ ಪ್ರೈರಿ ಹುಲ್ಲುಗಾವಲು. ಇಲ್ಲಿ ನಾರ್ತ್ ಅಮೇರಿಕಾ ಕೊಟ್ಟನು. ದಕ್ಷಿಣ ಅಮೇರಿಕಾದಾಗ ಇಲ್ಲ ಹುಲ್ಲುಗಾವಲು. ದಕ್ಷಿಣ ಅಮೇರಿಕಾದಾಗ ಇಲ್ಲಿ ಪಂಪಾಸ್ ಹುಲ್ಲುಗಾವಲು ಅದು. ಪಂಪಾಸ್ ಅನ್ನೋದು ಇದು ಕೂಡ ಸಮಶೀತ ಉಷ್ಣ ಹುಲ್ಲುಗಾವಲು. ಇದು ಎಲ್ಲಿ ಬರ್ತಂದಾಗ ಇದು ಅರ್ಜೆಂಟೀನಾ ದೇಶದ ಕಂಡು ಬರ್ತಾ. ಅರ್ಜೆಂಟೀನಾ ದೇಶದ. ನೆಕ್ಸ್ಟ್ ಇಲ್ಲೊಂದಲ್ಲ, ಆಫ್ರಿಕಾ ಖಂಡದಾಗ ಇಲ್ಲೊಂದು ಹುಲ್ಲುಗಾವಲು ಅದ, ವೆಲ್ಡ್ ಹುಲ್ಲುಗಾವಲು. ಈ ವೆಲ್ಡ್ ಹುಲ್ಲುಗಾವಲು ಇದು ಎಲ್ಲದತ್ತಂದಾಗ ಇದು ದಕ್ಷಿಣ ಆಫ್ರಿಕಾ ದೇಶದ ಕಂಡು ಬರ್ತದ. ಎಸ್, ಇನ್ನೊಂದು ಹುಲ್ಲುಗಾವಲು ಬರ್ತದೆ ಇಲ್ಲಿ ಈ ಭಾಗದಾಗ ಯಾವತ್ತಂದಾಗ ಇದು ಡೌನ್ಸ್ ಹುಲ್ಲುಗಾವಲು ಅಂತ ಕೂಡ ಕರೀತಾರ. ಡಾರ್ಲಿಂಗ್ ಡೌನ್ಸ್ ಹುಲ್ಲುಗಾವಲು ಅಂತ ಕೂಡ ಕರೀತಾರ. ಇದು ಯಾವ ದೇಶದಾಗತ್ತಂದಾಗ ಇದು ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರ್ತಾ. ಆಸ್ಟ್ರೇಲಿಯಾ ದೇಶದಲ್ಲಿ. ಎಸ್, ಇನ್ನೊಂದು ಸಮಶೀತ ಉಷ್ಣವಲಯ ಹುಲ್ಲುಗಾವಲದ ಯಾವತ್ತಂದಾಗ ಈ ಭಾಗ ಪೂರ್ತ ವರ್ಷ ನೋಡ್ರಿ. ಇದೇ ಯಾವ್ದತ್ತಂದಾಗ ಸ್ಟ್ಯಾಪಿ. ನೋಡ್ರಿ, ಸ್ಟ್ಯಾಪಿಸ್ ಹುಲ್ಲುಗಾವಲು. ಈ ಸ್ಟ್ಯಾಪಿಸ್ ಹುಲ್ಲುಗಾವಲು ಎಲ್ಲಿ ಕಂಡು ಬರ್ತಂದಾಗ ಏಷ್ಯಾ ಖಂಡ ಮತ್ತು ಈ ಸೈಡಿಗೆ ಯಾವತ್ತಂದ್ರೆ ಯುರೋಪ್ ಖಂಡ, ಎರಡೂ ಖಂಡಗಳ ಮಧ್ಯದಾಗ ಈ ಹುಲ್ಲುಗಾವಲು ಕಂಡು ಬರ್ತದೆ. ಈ ಎಲ್ಲಾ ಹುಲ್ಲುಗಾವಲುಗಳಲ್ಲಿ ಅತ್ಯಂತ ದೊಡ್ಡದಂತ ಸಮಶೀತ ಉಷ್ಣ ಹುಲ್ಲುಗಾವಲು ಯಾವ ಪ್ರೈರಿ ಹುಲ್ಲುಗಾವಲು. ಈ ಪ್ರೈರಿ ಹುಲ್ಲುಗಾವಲಕ್ಕೆ ಈಗ ಏನಂತ ಕರಿತಾರಂದಾಗ ಪ್ರಪಂಚದ ಗೋಧಿ ಖನಿಜ ಅಂತ ಕರೀತಾರ. ಪ್ರಪಂಚದ ಗೋಧಿ ಖನಿಜ ಅಂತೇಳಿ ಪ್ರೈರಿ ಹುಲ್ಲುಗಾವಲು ಕರೀತಾರ. ಅಲ್ಲಿ ಈಗ ಪ್ರೈರಿ ಹುಲ್ಲುಗಾವಲು ಬದಲಾಗಿ ಏನು ಜಾಸ್ತಿ ಬೆಳೀತಾರ ಅಂತಂದಾಗ ಬರೇ ಗೋಧಿ ಬೆಳೀತಾ ಇದ್ದಾರ. ಯಾವ ರೀತಿಯಾಗಿ ಭಾರತ ಗೋಧಿ ಖನಿಜ ಜಾತಿ ಪಂಜಾಬ್ ಕರಿತೀವಲ್ಲ, ಪ್ರಪಂಚದ ಗೋಧಿ ಖನಿಜ ಜಾತಿ ಯಾವ್ದು ಕರಿತಾರ ಪ್ರೈರಿ ಹುಲ್ಲುಗಾವಲು. ನೋಡ್ರಿ, ಉದಾಹರಣೆಗೆ ನೋಡ್ತೇವೆ, ಆಸ್ಟ್ರೇಲಿಯಾ ಖಂಡದಾಗ ಡೌನ್ಸ್ ಹುಲ್ಲುಗಾವಲು ಎದಕ್ಕೆ ಬಹಳ ಫೇಮಸ್ ಅಂತಂದಾಗ ಈ ಡೌನ್ಸ್ ಹುಲ್ಲುಗಾವಲದಾಗ ಇಡೀ ಪ್ರಪಂಚದಾಗ ಅತಿ ಹೆಚ್ಚು ಕುರಿಗಳು ಕಂಡು ಬರ್ತಾವ. ಅಂದ್ರ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಕುರಿಗಳು ಹೊಂದಿದಂತ ರಾಷ್ಟ್ರ ಆಸ್ಟ್ರೇಲಿಯಾ. ಯಾವ ಹುಲ್ಲುಗಾವಲದಾಗವ? ಡೌನ್ಸ್ ಹುಲ್ಲುಗಾವಲದಾಗ. ಯಾವಾಗ ಅಲ್ಲಿ ಕುರಿಗಳು ಹೆಚ್ಚಿಗೆ ಅವತ್ತಂದಾಗ ಉಣ್ಣೆ ಕೂಡ ಅತಿ ಹೆಚ್ಚು ಉತ್ಪಾದನೆ ಆಗ್ತಾ
ಪ್ರಪಂಚದಲ್ಲಿ ಅತಿ ಹೆಚ್ಚು ಉಣ್ಣೆ ಉತ್ಪಾದನೆ ಮಾಡತಕ್ಕಂಥ ದೇಶ ಆಸ್ಟ್ರೇಲಿಯಾ. ಹಿಂಗ ಇವೆಲ್ಲ ಯಾವ ಹುಲ್ಲುಗಾವಲು ಅಂತಂದಾಗ ಇವೆಲ್ಲ ಬರ್ತಕ್ಕಂಥ ಹುಲ್ಲುಗಾವಲುಗಳು ಇವು ಟೋಟಲಿ ಆಗಿ ಸಮಶೀತ ಉಷ್ಣ ಹುಲ್ಲುಗಾವಲುಗಳು. ಅದೇ ರೀತಿಯಾಗಿ ಭೂಮಿಯ ಮೇಲೆ ಉಷ್ಣವಲಯದ ಹುಲ್ಲುಗಾವಲುಗಳು ಎಲ್ಲವ ನೋಡ್ರಿ. ಇಲ್ಲಿ ಆಫ್ರಿಕಾ ಖಂಡದಾಗ ನಾವು ನೋಡುವ ಸಂದರ್ಭದಾಗ ಇದೇ ಆಫ್ರಿಕಾ ಖಂಡದಾಗ ಇಲ್ಲಿ ಸುಡಾನ್ ಅಂತ ದೇಶ ಬರ್ತ. ಆಫ್ರಿಕಾ ಖಂಡದಾಗ ಇಲ್ಲಿ ಸುಡಾನ್ ದೇಶ ಬರ್ತದ. ಈ ಸುಡಾನ್ ಅನ್ನುವ ದೇಶದಾಗ ಇಲ್ಲಿ ಯಾವ ಸವನ್ನ ಹುಲ್ಲುಗಾವಲು ಕಂಡು ಬರ್ತದೆ. ಇದು ಪ್ರಪಂಚದ ಎಲ್ಲಾ ಹುಲ್ಲುಗಾವಲಕ್ಕಿಂತ ಅತ್ಯಂತ ದೊಡ್ಡ ಹುಲ್ಲುಗಾವಲು ಸವನ್ನ ಹುಲ್ಲುಗಾವಲು ಸುಡಾನ್ ದೇಶದಾಗ ಆಫ್ರಿಕಾ ಖಂಡದಾಗ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ವನ್ಯ ಪ್ರಾಣಿಗಳು ಯಾವ ಹುಲ್ಲುಗಾವಲು ಕಂಡು ಬರ್ತಾವ ಅಂತಂದ್ರೆ ಸವನ್ನ ಹುಲ್ಲುಗಾವಲದಾಗ ಎಲ್ಲತ್ತ ಆಫ್ರಿಕಾ ಖಂಡದ ಸುಡಾನ್ ದೇಶದಾಗ. ಪ್ರಪಂಚದಲ್ಲಿ ಪ್ರಾಣಿಗಳೊಂದಿಗೆ ಅತಿ ಹೆಚ್ಚು ಬೇಟೆಯಾಡುವುದು ಎಲ್ಲತ್ತಂದ್ರೆ ಸವನ್ನ ಹುಲ್ಲುಗಾವಲದಾಗ. ಇದಕ್ಕೆ ಪ್ರಪಂಚದ ಬೇಟೆಗಾರಿಕೆ ಪ್ರದೇಶ ಅಂತ ಕೂಡ ಕರೀತಾರೆ. ಎಸ್, ಅದೇ ರೀತಿಯಾಗಿ ಇದೇ ರೀತಿಯ ಹುಲ್ಲುಗಾವಲುಗಳು ಮತ್ತು ಉಷ್ಣವಲಯ ಹುಲ್ಲುಗಾವಲು ಎಲ್ಲವತ್ತಂದಾಗ ಇಲ್ಲಿ ಬ್ರಾಜಿಲ್ ದೇಶದ ದಕ್ಷಿಣ ಅಮೆರಿಕಾದಾಗ ಈ ಬ್ರಾಜಿಲ್ ದೇಶದಾಗ ಕಾಂಪಾಸ್ ಹುಲ್ಲುಗಾವಲು. ಕಾಂಪಾಸ್ ಬೇರೆ, ನೆಕ್ಸ್ಟ್ ಈ ಒಂದು ಪಂಪಾಸ್ ಬೇರೆ. ಕಾಂಪಾಸ್ ಹುಲ್ಲುಗಾವಲು ಇದು ಉಷ್ಣವಲಯದ ಹುಲ್ಲುಗಾವಲು. ಅದೇ ರೀತಿಯಾಗಿ ಇನ್ನೊಂದು ಹುಲ್ಲುಗಾವಲು ಬರ್ತಾ ಲಾನಾಜ್ ಹುಲ್ಲುಗಾವಲು. ಈ ಲಾನಾಜ್ ಹುಲ್ಲುಗಾವಲು ಇದೇ ಎಲ್ಲಿ ಕಂಡು ಬರ್ತದನಾಗ ಇದು ದಕ್ಷಿಣ ಅಮೆರಿಕಾದಾಗ ಇಲ್ಲೊಂದು ಪ್ರಮುಖವಾದಂಥ ರಾಷ್ಟ್ರ ಗಯಾನಾ ದೇಶದಲ್ಲಿ ಇದು ನೆಕ್ಸ್ಟ್ ಲಾನಾಜ್ ಹುಲ್ಲುಗಾವಲು ಕಂಡು ಬರ್ತದೆ. ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಖಂಡದ ಉತ್ತರ ಭಾಗದಲ್ಲಿ ಇಲ್ಲೊಂದು ಉಷ್ಣವಲಯದ ಹುಲ್ಲುಗಾವಲು ಕಂಡು ಬರ್ತದೆ. ಇದಕ್ಕ ಕೂಡ ಸವನ್ನ ಹುಲ್ಲುಗಾವಲು ಅಂತ ಕೂಡ ಕರೀತಾರ. ನೋಡ್ರಿ, ಸವನ್ನ ಅಂತೇಳಿ ಏನಾದ್ರೂ ಹೆಸರು ಬಂದ್ರ ಅದು ಉಷ್ಣವಲಯದ ಹುಲ್ಲುಗಾವಲು. ಪ್ರೈರಿ, ಪಂಪಾಸ, ಸ್ಟೆಪಿಸ, ನೆಕ್ಸ್ಟ್ ವೆಲ್ಡ, ಡೌನ್ಸ್ ಹುಲ್ಲುಗಾವಲು ಬಂದ್ರೆ ಇವೆಲ್ಲ ಉಷ್ಣವಲಯದ ಹುಲ್ಲುಗಾವಲುಗಳು ಆಗಿವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಹಂಗ ಮುಂದಕ್ಕೆ ಬರುವಂತ ನೋಡೋಣ. ನೆಕ್ಸ್ಟ್ ಪ್ರಪಂಚದಲ್ಲಿ ಕಂಡು ಬರ್ತಕ್ಕಂಥ ಇನ್ನ ಕೆಲವು ಪ್ರಮುಖ ತಂದಾಗ ನೋಡ್ರಿ ಯಾವ ರೀತಿಯ ಕ್ವಶನ್ ಕೇಳಿನ ಅಂದಾಗ ಇಲ್ಲಿ ಕೂಡ ಪ್ರಮುಖವಾದ ಕ್ವಶನ್ ಬಂದದ. ಏನು ಅಂತ ಬಂದಾಗ ಕರ್ನಾಟಕ ರಾಷ್ಟ್ರೀಯ ಉದ್ಯಾನವನಗಳ ಕುರಿತು ಈ ಕೆಳಕಂಡ ಹೇಳಿಕೆಯನ್ನು ಪರಿಗಣಿಸಿ ಮತ್ತು ಸರಿಯಾದ ಉತ್ತರವನ್ನು ಕೆಳಗೆ ನೀಡಿರುವುದು ಆಯ್ಕೆ ಮಾಡಿ ಅಂತ ಕೊಟ್ಟರ. ಓಕೆನಾ? ಇಲ್ಲಿ ಏನೇನು ಕೊಟ್ಟಿರತ್ತನಾಗ ನೋಡಿ, ಫಸ್ಟ್ ಏನು ಕೊಟ್ಟಿರತ್ತನಾಗ ನಮ್ಮ ಕರ್ನಾಟಕ ರಾಜ್ಯದ ಎಷ್ಟು ರಾಷ್ಟ್ರೀಯ ಉದ್ಯಾನವನ ಬರ್ತಾವ, ಎಷ್ಟು ಬರ್ತಾವ ಕರ್ನಾಟಕದಾಗ 5 ರಾಷ್ಟ್ರೀಯ ಉದ್ಯಾನವನ ಬರ್ತಾವ. ಅವೇ ಯಾವತ್ತನಾಗ ಬಿ ಬ್ಯಾಂಕ್ ಇವು ಕರ್ನಾಟಕದ 5 ರಾಷ್ಟ್ರೀಯ ಉದ್ಯಾನವನಗಳು. 1 ಬಂಡೀಪುರ, 2 ಬನ್ನೇರುಘಟ್ಟ, 3 ಹಂಪಿ, 4 ನಾಗರಹೊಳೆ, 5 ಕುದುರೆಮುಖ. ಇವು ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಉದ್ಯಾನವನಗಳು. ಈಗ ಕ್ವಶನ್ ಏನು ಕೇಳ್ಯಾನ ನಮ್ಮ ಎಕ್ಸಾಮ್ನಾಗ, ಇದ್ರ ಮೇಲೆ ಏನು ಕ್ವಶನ್ ಕೇಳ್ಯಾನ ಅಂದಾಗ ನಾವು ನೋಡ್ತಾ ಇರ್ತೇವೆ. ಮೋಯಾರ್ ನದಿಯು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ದಕ್ಷಿಣ ಭಾಗ ಮೂಲಕ ಹರಿದು ಹೋಗುತ್ತದೆ. ಎಸ್, ಇದು ಕನ್ಸರ್ ಕರೆಕ್ಟ್. ಸ್ವಲ್ಪ ಮೋಯಾರ್ ನದಿ ಬಗ್ಗೆ ನೆಕ್ಸ್ಟ್ ಇದು ಮೊದಲ ಇಲ್ಲಿ ಅಂತಂದಾಗ ಇಲ್ಲಿ ಕೊಟ್ಟಂತ ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಬಗ್ಗೆ ನೋಡ್ಬೇಕಾದ್ರ ನೋಡ್ರಿ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಕರ್ನಾಟಕದ ರಾಜ್ಯದ ಚಾಮರಾಜನಗರ ಜಿಲ್ಲೆಯಲ್ಲಿ ಬರುತ್ತದೆ. ಇದನ್ನು 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಹುಲಿ ಸಂರಕ್ಷಣಾ ಪ್ರಾದೇಶಿಕವಾಗಿ ಸ್ಥಾಪಿಸಲಾಯಿತು. ನೋಡಿ, ಈ ಉದ್ಯಾನವು ಉತ್ತರದಲ್ಲಿ ಕಬಿನಿ ನದಿ ಮತ್ತು ದಕ್ಷಿಣದಲ್ಲಿ ಮೋಯಾರ್ ನದಿ ಹರಿಯುತ್ತದೆ. ಅಲ್ಲಿ ಮೋಯಾರ್ ನದಿ ಅಷ್ಟೇ ಇರಲ್ಲ, ಉತ್ತರ ಕಡೆ ಕಬಿನಿ ನದಿ ಹರಿತಾ ಇರ್ತದ. ಇನ್ನ ಅದೇ ರೀತಿಯಾಗಿ ಇಲ್ಲಿ ಯಾವ ರೀತಿಯಾಗಿ ಕ್ವಶನ್ ಅಂತಂದಾಗ ನಾವು ಬಂಡೀಪುರದ ತಕ್ಷಣ ಇದು ಯಾವ ಜಿಲ್ಲೆದಾಗ ಬರ್ತದ? ಚಾಮರಾಜನಗರ ಜಿಲ್ಲೆದಾಗ. ಈ ಒಂದು ಬಂಡೀಪುರ ನೆಕ್ಸ್ಟ್ ರಾಷ್ಟ್ರೀಯ ಉದ್ಯಾನದಲ್ಲಿ ಹರಿತಕ್ಕಂಥ ನದಿಗಳು ಒಂದು ಕಬಿನಿ ನದಿ ಹರಿತದ, ಇನ್ನೊಂದು ಮೋಯಾರ್ ನದಿ. ಕಬಿನಿ ನದಿ ಉತ್ತರ ಭಾಗಕ್ಕೆ ಇರ್ತದ, ಅದೇ ರೀತಿಯಾಗಿ ದಕ್ಷಿಣ ಭಾಗಕ್ಕೆ ಯಾವತ್ತನ ಮೋಯಾರ್ ನದಿ ಹರಿತದ. ಅಂದ್ರ ನಮಗೆ ಕೇಳಿದಂತ ಕ್ವಶನ್ದಾಗ ಇದು ಎಕ್ಸಾಕ್ಟ್ ಕರೆಕ್ಟ್ ಆಗ್ತದೆ. ಮೋಯಾರ್ ನದಿಯು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ದಕ್ಷಿಣ ಭಾಗದ ಮೂಲಕ ಹರಿಯುತ್ತದೆ. ಎಕ್ಸಾಕ್ಟ್ ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಬೀರು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವನ್ನು BR ಹಿಲ್ಸ್ ಮತ್ತು ಸತ್ಯಮಂಗಲ ಅರಣ್ಯವನ್ನು ಜೋಡಿಸುವ ಆನೆಗಳಿಗಾಗಿನ ವನ್ಯಜೀವಿ ಕಾರಿಡಾರ್ ಭಾಗವಾಗಿದೆ. ಎಸ್, ಇಲ್ಲಿ ಆನೆಗಳ ಕಾರಿಡಾರ್ ಅಂತಂದ್ರೆ ಆನೆಗಳ ರಕ್ಷಣೆಗಾಗಿ ನಿರ್ಮಾಣ ಮಾಡಿದಂಥ ಒಂದು ಪ್ರದೇಶಕ್ಕೆ ಆನೆಗಳ ಕಾರಿಡಾರ್ ಅಂತ ಕೂಡ ಕರೀತಾರೆ.
ಇಲ್ಲಿ ಒಂದು ವಿಶೇಷತೆ ಏನು ಅಂತಂದಾಗ ಸತ್ಯಮಂಗಲ ಅಭಯಾರಣ್ಯ ಇದು ತಮಿಳುನಾಡಿನಲ್ಲಿ ಬರ್ತದೆ. ಹೌದಾ? ಬನ್ನೇರುಘಟ್ಟ ಕರ್ನಾಟಕದಾಗ ಬರ್ತಾ, ಕರ್ನಾಟಕದ ಬೆಂಗಳೂರದಾಗ ಬರ್ತಕ್ಕಂಥದ್ದು ಯಾವತ್ತಂದಾಗ ಬನ್ನೇರುಘಟ್ಟ. ನೋಡ್ರಿ, ಬನ್ನೇರುಘಟ್ಟ ಅಂದ ತಕ್ಷಣ ನೋಡ್ತಾ ಇರ್ತೀವ್ರಿ. ನೋಡಿ ಯಾವ ರೀತಿ ಅಂತಂದಾಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವು ಬೆಂಗಳೂರು ಸಮೀಪದಲ್ಲಿದೆ. ಇದನ್ನು 1970ರಲ್ಲಿ ಸ್ಥಾಪಿಸಲಾಯಿತು ಮತ್ತು 1974ರಲ್ಲಿ ಉದ್ಯಾನವನವನ್ನು ಘೋಷಿಸಲಾಗಿದೆ. ಆದ್ರ ಇಲ್ಲಿ ಯಾವ ರೀತಿ ಅಂತಂದಾಗ ಇದು ರಾಷ್ಟ್ರೀಯ ಉದ್ಯಾನ ಘೋಷಣೆ ಮಾಡಿದ್ರು. ಈ ಒಂದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಹತ್ತಿರನೇ ಬಿಳಿ ರಂಗನ್ ಬೆಟ್ಟ, ಅದಕ್ಕೆ BR ಹಿಲ್ಸ್ ಅಂತ ಕೂಡ ಕರ್ತಾರೆ. ಬಿಳಿ ರಂಗನ್ ಬೆಟ್ಟ ಮತ್ತು ಸತ್ಯಮಂಗಲ ಇದು ತಮಿಳುನಾಡು ರಾಜ್ಯದ ಅತ್ಯಂತ ದೊಡ್ಡದ ಅಭಯಾರಣ್ಯ. ಈ ಸತ್ಯಮಂಗಲ ಮತ್ತು BR ಹಿಲ್ಸ್ ಮಧ್ಯದಾಗ ಏನು ಬರ್ತದೆ ಆನೆಗಳ ಕಾರಿಡಾರ್ ಬರ್ತದೆ. ಇದು ಕೂಡ ನೆಕ್ಸ್ಟ್ ಎಕ್ಸಾಕ್ಟ್ ಕರೆಕ್ಟ್ ಆಗ್ತಾ ಇರ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಮೂರನೇದು ಆಪ್ಷನ್ಸ್ ಏನಂತಂದಾಗ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಚಿಕ್ಕಮಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತದೆ. ಎಕ್ಸಾಕ್ಟ್ 3 ಜಿಲ್ಲೆದಾಗ ಬರ್ತಾ ಇರ್ತದೆ. ಇದು ಕೂಡ ಕರೆಕ್ಟ್ ಆಗ್ತಾ ಇರ್ತಾ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನದ ವೈಶಿಷ್ಟ್ಯವೆಂದರೆ ಇದು ಕಪ್ಪು ಚಿರತೆ, ಬ್ಲಾಕ್ ಪ್ಯಾಂಥರ್ ಆವಾಸ್ಥಾನವಾಗಿರ್ಬೋದು, ಏಷ್ಯಾದ ಏಕೈಕ ನೆಕ್ಸ್ಟ್ ತಾಣವಾಗಿದೆ. ಇದ್ರಾಗ ಯಾವ್ದು ರಾಂಗ್ ಆಗ್ತದೆ ಅಂದಾಗ ನೆಕ್ಸ್ಟ್ ಡಿ ರಾಂಗ್ ಆಗ್ತದ. ಆನ್ಸರ್ ಯಾವ್ದು ಆಗ್ತದೆ ಅಂದಾಗ A, B, C ಮಾತ್ರ ಸರಿ ಆಗ್ತದ. ಹಿಂಗ ಬಹಳ ಪ್ರಮುಖವಾದಂಥ ನೆಕ್ಸ್ಟ್ ಕ್ವಶನ್ಗಳು ಕೂಡ ಕೇಳಿದ್ದಾನೆ. ಇಲ್ಲಿ ನಾವು ಯಾವುದೇ ಎಕ್ಸಾಮ್ ಬಂದಾರ ಸುಮಾರು ಭೂಗೋಳಶಾಸ್ತ್ರದಲ್ಲಿ 15ರಿಂದ 20 ಕ್ವಶನ್ ಪ್ರಮುಖವಾಗಿ ಕೇಳ್ತಾ ಇದ್ದಾನ. ನೋಡಿ ಇಲ್ಲಿ ಎಲ್ಲಿನ ಕವರ್ ಆಗ್ಯದ, ಮ್ಯಾಪ್ ಮೇಲೆ ಕ್ವಶನ್ ಕೇಳ. ಮ್ಯಾಪ್ ಅಂತಂದಾಗ ಇಲ್ಲಿ ಯುರೋಪ್ ಖಂಡದ ನದಿಗಳ ಬಗ್ಗೆ ಕೇಳೋಣ. ಟೋಟಲ್ ಯುರೋಪ್ ಖಂಡದ ನದಿಗಳೇ ಬಂದವ ಇಲ್ಲಿ. ಹೌದಾ? ಕರ್ನಾಟಕ ಕೂಡ ಬಂದದ, ಭಾರತ ದೇಶದ ನದಿಗಳ ಬಗ್ಗೆ ಬಂದದ. ಹೌದಾ? ಇಲ್ಲಿ ಪೂರ್ಣವಾದ ಮಾಹಿತಿ ಕೊಟ್ಟನ. ನಾನು ಎಷ್ಟು ಬೇಕೋ ಅಷ್ಟು ಮಾಹಿತಿ ಇವತ್ತಿನ ಕ್ಲಾಸಲ್ಲಿ ಕೊಟ್ಟಿದ್ದೇನೆ. ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಕ್ಲಾಸ್ದಲ್ಲಿ ನೀವೆಲ್ಲರೂ ಓಕೆ ಅಂತಂದ್ರ ನಾನೇನು ಮಾಡ್ತೀನಿ ಅಂತಂದಾಗ ಈ ಖಂಡಗಳ ಮೇಲಿಂದು ಎಷ್ಟನೇ ಅಂತಂದಾಗ 6ನೇ 7ನೇ ಬುಕ್ದಾಗ ಖಂಡಗಳ ಬಗ್ಗೆ ನೆಕ್ಸ್ಟ್ ಮಾಹಿತಿ ಇದೆ. ಒಂದೊಂದು ಖಂಡ ಸ್ಪಷ್ಟವಾದ ಮಾಹಿತಿ ಕೊಡ್ತೀನಿ. ಯಾರು ಖಂಡಗಳ ಬಗ್ಗೆ ನೆಕ್ಸ್ಟ್ ಮಾಹಿತಿ ಬೇಕು ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ನೀವು ನೆಕ್ಸ್ಟ್ ನನಗೆ ಸಂದೇಶ ಕೊಟ್ರ ನಾನು ಕೂಡ ಏನು ಮಾಡ್ತೀನಿ ಅಂತಂದಾಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಖಂಡಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಕೊಡ್ತೀನಿ. ಯಾಕಂತಂದಾಗ ಇಲ್ಲಿ ಒಂದೊಂದು ಕ್ವಶನ್ ಖಂಡಗಳ ಮೇಲೆ ಕೊಡೋಣ. ಎಲ್ಲ ಕ್ವಶನ್ ನಮ್ಗೆ ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿ ಬಂದಾಗ. ಹೌದಾ? ಆದ್ದರಿಂದ ನೀವೆಲ್ಲರೂ ಓಕೆ ಅಂತ ನಾವು ಹೇಳಿದ್ರ ನಾನು ನಾಳೆ ಹಿಡಿದು ಖಂಡದ ಬಗ್ಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಇಲ್ಲಿಗೆ ಹೇಳ್ತಾ ಎಲ್ಲರೂ ಕೂಡ ಸಹಕಾರ ಕೊಡ್ರಿ. ನಮ್ಮದು ಅದೇ ರೀತಿಯಾಗಿ ಬರ್ತಕ್ಕಂಥ ಈ NSS ಯೂಟ್ಯೂಬ ನಿಮ್ಮ ಫ್ರೆಂಡ್ಗಳು ಕೂಡ ನೆಕ್ಸ್ಟ್ ಶೇರ್ ಮಾಡಿಕೊಡ್ರಿ ಅಂತ ಹೇಳುತ್ತಾ ನನ್ನ ಕ್ಲಾಸ್ ಮುಕ್ತಾಯ ಮಾಡ್ತೀನಿ.